ಅತಿಥಿಗಳಾಗಿರುವಂತಹ ನಮ್ಮ ಸಂಸ್ಥೆಯ ಸದಸ್ಯರಾಗಿರುವಂತಹ ಶ್ರೀ ವೀರೇಶ್ ಕುಮಾರ್ ದೇಸಾಯಿ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಈಗ ತಾನೇ ಆಗಮಿಸಿರುವಂತಹ ನಮ್ಮ ಸಂಸ್ಥೆಯ ಸದಸ್ಯರಾಗಿರುವ ಶ್ರೀ ಶಿವಶಂಕರಯ್ಯ ಯಕ್ಮೈ ಸರ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಸಂದರ್ಭವಾಗಿದೆ. ವಾರ್ಷಿಕೋತ್ಸವವು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ವರ್ಷ ಪೂರ್ತಿ ನಾವು ಕಲಿತ ಪಾಠಗಳು, ಗಳಿಸಿದ ಸಾಧನೆಗಳು ಮತ್ತು ನಮ್ಮ ಪರಿಶ್ರಮದ ಪ್ರತಿಬಿಂಬವಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಉಪಸ್ಥಿತರಿರುವ ಸಾವಿರಾರು ಮನುಷ್ಯರಿಗೆ ಮಾರ್ಗದರ್ಶಕರಾದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಮನ್ ಸ್ವರೂಪಿ ಗುರುರಂಜೇಶ್ವರ ಸ್ವಾಮೀಜಿಗಳು, ವಿರಕ್ತಿ ಮಠ ಭರತ್ನೂರು ಅಧ್ಯಕ್ಷರು, ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್ ಇವರಿಗೆ ನಮ್ಮ ಶಾಲಾ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿಯಾಗಿ ಡಾಕ್ಟರ್ ವಿಶ್ವನಾಥ್ ಪವಾರ್ ಉಪಾಧ್ಯಕ್ಷರು, ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್ ಇವರಿಗೂ ಕೂಡ ನಮ್ಮ ಶಾಲಾ ಪರಿವಾರದ ಪರವಾಗಿ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಇವರು ನಮ್ಮ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ಶಿವಕುಮಾರ್ ಜಿ ಸ್ವಂತ್ ಉಪಾಧ್ಯಕ್ಷರು, ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್ ಇವರ ಸುಪುತ್ರ ಅಂಬರೀಶ್ ಸ್ವಂತ್ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಸಂತೋಷ್ ಎಂ ರಾಥೋಡ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸುಲೇಪೇಟ್ ಇವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರಾಗಿ ಆಗಮಿಸಿದ ಶ್ರೀ ರೇವಣ್ ಸಿದ್ದಪ್ಪ ಚೌಧರಿ ಸರ್ ಕಾರ್ಯಾಧ್ಯಕ್ಷರು, ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್, ಶ್ರೀ ಎಸ್ ಪಿ ಚನ್ನಬಸವೇಶ್ವರ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್, ಶ್ರೀ ಶಿವಶಂಕರಯ್ಯ ಯಕ್ಮಾಯಿ ಸಹ ಕಾರ್ಯದರ್ಶಿಗಳು, ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್, ಶ್ರೀ ಚಂದ್ರಶೇಖರ್ ತಾರಾಪುರ್ ಸಹ ಕಾರ್ಯದರ್ಶಿಗಳು, ಶ್ರೀ ಗುರುನಂದೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್ ಇವರ ಸುಪುತ್ರರಾದ ಶ್ರೀ ಅನಿಲ್ ತಾರಾಪುರ್ ಇವರಿಗೂ ಕೂಡ ನಮ್ಮ ಈ ಸಮಾರಂಭಕ್ಕೆ ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಶ್ರೀ ಮಲ್ಲಿಕಾರ್ಜುನ್ ಎನ್ ದೇಸಾಯಿ ಖಜಾಂಚಿಗಳು, ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್, ಶ್ರೀ ಸಿದ್ಧಲಿಂಗಪ್ಪ ಪ್ರಸಾದ್ ಸಹ ಖಜಾಂಚಿಗಳು, ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್. ಅದೇ ರೀತಿಯಾಗಿ ಶ್ರೀ ಸಿದ್ದರಾಮೇಶ್ ಬಿ ಸಜ್ಜನ್ ಸದಸ್ಯರು, ಶ್ರೀ ರಾಷ್ಟ್ರೀಯ ಗುರು ಶಿಕ್ಷಣ ಸಂಸ್ಥೆ ಸುಲೇಪೇಟ್, ಶ್ರೀ ಬಸವರಾಜ್ ದೇಸಾಯಿ ಸದಸ್ಯರು, ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್ ಇವರ ಸುಪುತ್ರರಾದ ವೀರೇಶ್ ದೇಸಾಯಿ ಇವರಿಗೂ ಕೂಡ ನಮ್ಮ ಸಮಾರಂಭಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಶಾಲೆಯ ಎಲ್ಲ ವಿಭಾಗದ ಪ್ರಾಂಶುಪಾಲರಿಗೆ, ಶಿಕ್ಷಕ ಮತ್ತು ಶಿಕ್ಷಕೇತರ ಬಳಗಕ್ಕೆ, ಪತ್ರಕರ್ತರಿಗೆ, ಊರಿನ ಗಣ್ಯರಿಗೆ, ಮಾತೆಯರಿಗೆ, ಪಾಲಕರಿಗೆ, ಈ ಸಮಾರಂಭದ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿನಿಯರಿಗೆ ನನ್ನ ವಿಶೇಷ ಸ್ವಾಗತ. ನಿಮ್ಮ ಮಾರ್ಗದರ್ಶನ ಮತ್ತು ಬೆಂಬಲವೇ ನಮ್ಮ ಶಾಲೆಯ ಯಶಸ್ಸಿನ ಮೂಲ. ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರವೇ ನಮ್ಮ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಪ್ರಮುಖ ಶಕ್ತಿ ಎಂದು ಹೇಳುತ್ತಾ ನನ್ನ ಈ ಸಮಾರಂಭಕ್ಕೆ ಸ್ವಾಗತ ಮತ್ತು ಪರಿಚಯಕ್ಕೆ ಅಲ್ಪ ವಿರಾಮವನ್ನು ನೀಡಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರಿದಂತಹ ನಮ್ಮ ಸೋಮನಾಥ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತೆ ಪದೇ ಅದೇ ಹೇಳಬೇಕಾಗ್ಯದ, ದಯಮಾಡಿ ಪಾಲಕರು ಹೆಂಗೆ ನಿಂತರು, ಈಗ ಬೇರೆಯವ್ರು ಹೆಂಗೆ ಬರ್ಬೇಕ್ರಿ, ಬೇರೆ ಮಕ್ಕಳಿಗೆ ಹೆಂಗೆ ತಂದು ಬಿಡಬೇಕು,
ಪದೇ ಪದೇ ಅದೇ ಸರ್ ಅದೇ ಕಂಪ್ಲೇಂಟ್ ಹೇಳುತ್ತಾರೆ. ಪ್ಲೀಸ್ ದಯಮಾಡಿ ಇಲ್ಲಿ ಬಂದು ಈ ಕಾರ್ಯಕ್ರಮದ ಗೌರವ ಸಮರ್ಪಣೆಯನ್ನು ಸಲ್ಲಿಸುವ ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯರಿಂದ ಪ್ರಾರಂಭಿಸಲಾಗ್ತಾ ಇದೆ. ಮೊದಲಿಗೆ ಈ ಕಾರ್ಯಕ್ರಮದ ಗೌರವ ಸನ್ಮಾನವನ್ನು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರುನಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಇವರಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ರೇವಣಸಿದ್ದಪ್ಪ ಸರ್ ಅವರಿಂದ ಗೌರವ ಸಮರ್ಪಣೆ. ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಸುಲೇಪೇಟ್ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಸಂತೋಷ್ ಎಂ ರಾಠೋಡ್ ಇವರಿಗೂ ಕೂಡ ಪೂಜ್ಯರಿಂದ ಗೌರವ ಸಮರ್ಪಣೆ ಮತ್ತು ಆಶೀರ್ವಾದ. ಚಪ್ಪಾಳೆ ತಡಬೇಕು ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು. ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಎಲ್ಲೇ ಇದ್ದರೂ ಕೂಡ ಸಾಂಸ್ಕೃತಿಕ ಕಾರ್ಯ ಗಣ್ಯರಿಗೆ ಗೌರವ ಸಮರ್ಪಣೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ದಯಮಾಡಿ ಎಲ್ಲ ಪತ್ರಕರ್ತರು ವೇದಿಕೆಯ ಬಲಭಾಗದಲ್ಲಿ ಬಂದು ಕೂಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವಂತಹ ನಮ್ಮ ಸಂಸ್ಥೆಯ ಖಜಾಂಚಿಗಳಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಎನ್ ದೇಸಾಯಿ ಅವರಿಗೂ ಕೂಡ ನಮ್ಮ ಪೂಜ್ಯರಿಂದ ಗೌರವ ಸಮರ್ಪಣೆ ಹಾಗೂ ಆಶೀರ್ವಾದ. ಸಂಸ್ಥೆಯ ಸಹ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಶಿವಶಂಕರಯ್ಯ ಎಕ್ಮೈ ಸರ್ ಅವರಿಗೂ ಕೂಡ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ. ಚಂದ್ರಶೇಖರ್ ತಾರಾಪುರ್ ಅವರ ಸುಪುತ್ರರಾದ ಅನಿಲ್ ಕುಮಾರ್ ತಾರಾಪುರ್ ಇವರಿಗೂ ಕೂಡ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ. ಧನ್ಯವಾದಗಳು ಪೂಜ್ಯರಿಗೆ. ಇನ್ನೋರ್ವ ಸಹ ಖಜಾಂಚಿಗಳಾದಂತಹ ಶ್ರೀ ಸಿದ್ಲಿಂಗಪ್ಪ ಪ್ರಸಾದ್ ಸರ್ ಅವರಿಗೂ ಕೂಡ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ. ಹಾಗೂ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀ ಸಿದ್ದರಾಮೇಶ್ವರ್ ಬಿ ಸಜ್ಜನ್ ಶೆಟ್ಟಿ ಸದಸ್ಯರು ಶ್ರೀ ಗುರುನಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಸುಲೇಪೇಟ್ ಇವರಿಗೂ ಕೂಡ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ. ಧನ್ಯವಾದಗಳು ಪೂಜ್ಯರಿಗೆ. ಈಗ ನಮ್ಮ ಸಂಸ್ಥೆಯ ಇನ್ನೋರ್ವ ಸದಸ್ಯರಾಗಿರುವಂತಹ ಶ್ರೀ ಬಸವರಾಜ್ ಸಜ್ಜನ್ ದೇಸಾಯಿ ಇವರ ಸುಪುತ್ರರಾದ ಶ್ರೀ ವೀರೇಶ್ ದೇಸಾಯಿ ಅವರಿಗೂ ಕೂಡ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ. ಧನ್ಯವಾದಗಳು ಪೂಜ್ಯರಿಗೆ. ಈಗ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ರೇವಣಸಿದ್ದಪ್ಪ ಚೌಧರಿ ಸರ್ ಅವರಿಗೂ ಕೂಡ ನಮ್ಮ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ.
ಧನ್ಯವಾದಗಳು ಪೂಜ್ಯರಿಗೆ. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರತಿದಿನ ನಮಗೆ ಹಾಗೂ ಯಾವುದಾದರೂ ಘಟನೆಗಳ ಬಗ್ಗೆ ನಮಗೆ ಮಾಹಿತಿ ನೀಡುವಂತಹ ಪತ್ರಕರ್ತರಿಗೆ ನಮ್ಮ ವೇದಿಕೆಯ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಪತ್ರಕರ್ತರಿಗೆ ಗೌರವ ಸನ್ಮಾನವೂ ಕೂಡ ನಮ್ಮ ಪೂಜ್ಯರೇ ನಡೆಸಿಕೊಡಬೇಕು ಅಂತ ಕೇಳ್ಕೊತೀನಿ. ನಮ್ಮ ಪತ್ರಕರ್ತರಾದ ಶ್ರೀ ಮೋಹಿಸ್ ಪಟೇಲ್ ಸರ್ ವೇದಿಕೆಗೆ ಬರಬೇಕು, ಪೂಜ್ಯರಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಪೂಜ್ಯರಿಗೆ ಹಾಗೂ ಗೌರವ ಸ್ವೀಕರಿಸಿದ ಹಾಗೂ ಆಶೀರ್ವಾದ ಪಡೆದ ಮೋಹಿತ್ ಪಟೇಲ್ ಸರ್. ಇನ್ನೋರ್ವ ಸುದ್ದಿವಾಹಿನಿಗಾರರಾದ ಶ್ರೀ ಸುನೀಲ್ ಸರ್ಗಾರ್ ಸರ್ ನಮ್ಮ ಕಾಲೇಜಿನಲ್ಲೇ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಜೊತೆಗೆ ಪತ್ರಕರ್ತರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ. ಒಂದು ಕಳಕಳಿಯ ವಿನಂತಿ, ಅಲ್ಲಿ ದಯವಿಟ್ಟು ರೋಡಿನ ಮೇಲೆ ಯಾರು ನಿಂದ್ರಿ. ಮತ್ತ ನಮ್ಮ ಶಾಲಾ ವಿದ್ಯಾರ್ಥಿಗಳು ಇಲ್ಲಿ ಮ್ಯಾಟಿನ ಮ್ಯಾಗ ಕೊಡ್ರಿ, ಯಾರು ಕುರ್ಚಿ ಮ್ಯಾಗ ಕೊಡ್ಬೇಡಿ, ಹಿರಿಯರಿಗೆ ಅವಕಾಶ ಮಾಡಿಕೊಡ್ರಿ. ಧನ್ಯವಾದಗಳು ಪೂಜ್ಯರಿಗೆ ಹಾಗೂ ಈಗ ಇನ್ನೋರ್ವ ಪತ್ರಕರ್ತರಾಗಿರುವಂತಹ ಶ್ರೀ ವಾಸಿಂ ಪಟೇಲ್ ಇವರು ಕೂಡ ಪೂಜ್ಯರಿಂದ ಗೌರವ ಸನ್ಮಾನವನ್ನು ಹಾಗೂ ಆಶೀರ್ವಾದವನ್ನು ಸ್ವೀಕರಿಸಬೇಕು. ನಮ್ಮ ಸುಲೇಪೇಟ್ ಗ್ರಾಮದ ಶ್ರುತಿ ಟೆಂಟ್ ಹೌಸ್ ಮಾಲೀಕರಾದ ನಮಗೆ ಈ ವೇದಿಕೆಯನ್ನು ಇಷ್ಟೊಂದು ಸುಂದರವಾಗಿ ರೆಡಿ ಮಾಡಿಕೊಟ್ಟಂತಹ ಶ್ರೀ ಹನುಮಂತರಾವ್ ಪಾಟೀಲ್ ಇವರಿಗೂ ಕೂಡ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ ಇರ್ತದೆ. ವೇದಿಕೆಗೆ ಬರಬೇಕು ಅವರು. गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. जय हनुमंत
ಅಶ್ವಥಾಯ ದೀನ ಬಂಧುವೆ ಧೀರ ಹೇ ಹನುಮಾನ್ ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ಧೀರ ಜಯ ಹನುಮಾನ್ चली 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 गोकुल की राह चली करके श्रृंगार में जमुना के तट पे करे कृष्णा इंतजार में घुंघटा उठा के मिला ले तू अखियां कहने दे कहती है जो तेरी सखियां अरे घुंघटा उठा के मिला ले तू अखियां कहने दे कहती है जो तेरी सखियां ये प्रीत है पुरानी मैं राज और तू रानी हाँ तेरे मेरे जन्मों के वादे राधे राधे ओ राधे 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 तेरे बिना कृष्णा तो लगे आधे आधे राधे 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 ओ राधे 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 तेरे बिना कृष्णा तो लगे आधे आधे राधे 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 ओ राधे 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 तेरे बिना कृष्णा तो लगे आधे आधे रामभद्राय रामचंद्राय वेदसे रघुनाथाय नाथाय सीताय पतये ರಾಮ ನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ನಿತ್ಯ ಇರುವನು
ಮಾದೇವ ನಗು ಮನೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ಮುದ್ದು ಮಾದಯ್ಯ ಮುಂದೆ ಪಟ್ಟಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ಮುದ್ದು ಮಾದಯ್ಯ ಮುಂದೆ ಪಟ್ಟಿ ಕುಣೀರು ಏಳು ಮಲೆ ಮ್ಯಾಲೇರಿ ಕುಂದ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ಮುದ್ದು ಮಾದಯ್ಯ ಮುಂದೆ ಪಟ್ಟಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ಮುದ್ದು ಮಾದಯ್ಯ ಮುಂದೆ ಪಟ್ಟಿ ಕುಣೀರು हवस नहीं किसी पे कोई वश नहीं क्या जिंदगी है ठोकरों में मार दो मौत अंत है नहीं तो मौत से भी क्यों डरे ये जाके आसमान में दहाड़ दो मस्तकों के झुंड आज जंग की घड़ी की गुहार दो शान या जान खाओ दान वाले धनुष के बाण पे उतार दो ವಿಜಯ್ ಸರ್ ಅವರಿಗೂ ಕಾರ್ಯಕ್ರಮದ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳು. ಚಪ್ಪಾಳೆ ತಟ್ಟಬೇಕು. ನಮ್ಮ ವೇದಿಕೆ ಶ್ರೀಯುತ ಮಲ್ಲಿಕಾರ್ಜುನ್ ಪಾಲಮ್ಮೂರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ಪೂಜ್ಯರಿಂದ ಸನ್ಮಾನಗೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸಮರ್ಪಣೆ ಮಾಡಬೇಕು. ಇನ್ನೊಂದು ವಿಶೇಷ ಸೂಚನೆ, ಶ್ರೀ ಚಂದ್ರಶೇಖರ್ ಮೇಕಿನ್ ಅವಾರ್ಡ್ ಸ್ವೀಕರಿಸುವಂತಹ ಮಕ್ಕಳ ಹೆಸರುಗಳನ್ನು ಮತ್ತು ಅವ್ರ ಪಾಲಕರಿಗೆ ಆಗಲೇ ತಿಳಿಸಲಾಗಿದೆ. ಕುಮಾರಿ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಕುಮಾರಿ ಹಸೀನಾ ತಂದೆ ಖಾಜಾ ಪಟೇಲ್ ಪರ್ದರ್ ಮೋತಕ್ಪಳ್ಳಿ ಎಲ್ಲೇ ಇದ್ರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಮುಖ್ಯ ಗುರುಗಳನ್ನು ಭೇಟಿಯಾಗಬೇಕು. ಅಥವಾ ಹಸೀನಾ ಅವರ ತಂಗಿ ಬಂದಿರ್ಬೋದು, ಅವ್ರ ಪಾಲಕರು ಬಂದಿರ್ಬೋದು, ದಯಮಾಡಿ ರೆಡ್ಡಿ ಸರಿಗೆ ಭೇಟಿಯಾರೆ. ಹಾಗೂ ಪತ್ರಕರ್ತರಾಗಿರುವಂತಹ ಶ್ರೀ ಸುನೀಲ್ ಸಲ್ಗಾರ್ ಸರ್ ಅವರು ನಮ್ಮ ಶಾಲೆಯ ವಾರ್ಷಿಕ ವರದಿಯನ್ನು, ಒಂದು ವರ್ಷ ನಾವು ಏನೇನು ಮಾಡಿದ್ವಿ, ಯಾವ್ಯಾವ
ಮಕ್ಕಳಿಗೆ ಏನೇನು ಕಲಿಸ್ಕೊಟ್ವಿ, ನಮ್ಮ ಸಾಧನೆ ಏನು ಅಂಥೇಳಿ ವಿವರವಾಗಿ ಓದಿ ಅದನ್ನು ಇಡೀ ಶಾಲೆಯ ಆವರಣದಲ್ಲಿರುವಂತಹ ಎಲ್ಲರಿಗೂ ತಿಳಿಸಬೇಕು ಅಂಥೇಳಿ ಅವರಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು ಅರುಣಕುಮಾರ್ ಸರ್ ಅವರಿಗೆ. ಶಾಲೆಯ ವಾರ್ಷಿಕೋತ್ಸವ 35ನೇ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತಿಸುತ್ತಾ ಹಾಗೂ ಪಾಲಕವೃಂದಕ್ಕೆ ಸ್ವಾಗತಿಸುತ್ತಾ ಒಂದು ವರ್ಷದ ಶಾಲೆಯ ವಾರ್ಷಿಕ ವರದಿಯನ್ನು ಓದಲು ಅನುವು ಮಾಡಿಕೊಟ್ಟಿರುವಂಥ ವೇದಿಕೆಗೆ ವಂದಿಸುತ್ತಾ ಈ ಶಾಲೆಯ ವರದಿಯನ್ನು ಪ್ರಾರಂಭ ಮಾಡುತ್ತೇನೆ. ಶ್ರೀ ಗುರು ಹಿರಿಯರ ಸತ್ಯ ಸಂಕಲ್ಪ ಸಸಿಯನ್ನು 1990ರಲ್ಲಿ ಪೂಜ್ಯ ಶ್ರೀ ಲಿಂಗೈಕ್ಯರಾದ ಶ್ರೀ ಗುರುಲಿಂಗೇಶ್ವರ ಮಹಾಸ್ವಾಮಿಗಳ ಸದಿಚ್ಛೆಯಂತೆ ಸುರಪೇಟ್ನಲ್ಲಿ ಸಸಿ ನಡೆಸಲಾಯಿತು. ಆ ನೆಟ್ಟಿದ ಸಸಿಯನ್ನು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದೇ ಶ್ರೀ ಗುರುಲಿಂಗೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ. ಈಗಾಗಲೇ ನಾವು ಇದನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆ ನಮ್ಮ ಸಂಸ್ಥೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಒಟ್ಟು 7 ಪ್ರಕಲ್ಪಗಳನ್ನು ನಡೆಯುತ್ತವೆ. ಅದರಲ್ಲಿ ಸುಮಾರು 1400 ಅಧಿಕ ಮಕ್ಕಳು ಜ್ಞಾನಾರ್ಜನೆಯನ್ನು ಪಡಿತಾರೆ ಎಂದು ಹೇಳಲು ಸಂತೋಷ ಆಗುತ್ತೆ. ಯಾಕಂದರೆ ಈ ಒಂದು ಸಂಸ್ಥೆಯಲ್ಲಿ ಸುಸಜ್ಜಿತವಾದ 3 ಕಟ್ಟಡಗಳಿದ್ದು ಸಾಕಷ್ಟು ಪ್ರಮಾಣದ ಆಟದ ಮೈದಾನ, ಪರಿಕರಗಳಿವೆ, ಸ್ವಂತ ಕಟ್ಟಡಗಳಿವೆ. ಅದೇ ರೀತಿಯಾಗಿ ಆಟದ ಮೈದಾನ ಇರುವ ನಮ್ಮ ಪರಿಕಲ್ಪಗಳಲ್ಲಿ ಜ್ಞಾನಾರ್ಜನೆ ಪಡೆಯುತ್ತಿರುವ ಸದ್ಯ 100 ಜನ ವಿದ್ಯಾರ್ಥಿಗಳು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಗಳಲ್ಲಿ ಉದ್ಯೋಗಿಗಳಾಗಿ ಸಂಸ್ಥೆಗೆ ಆಸ್ತಿಯಾಗಿದ್ದಾರೆ ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯಲ್ಲಿ ಸುಮಾರು 200 ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿ ತಮ್ಮ ಒಂದು ವೃತ್ತಿಯನ್ನು ಸೇವೆ ಸಲ್ಲಿಸುತ್ತಿದ್ದಾರೆ. ಅದೇ ರೀತಿಯಾಗಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯಕೀಯ ರಂಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅದನ್ನು ಕೂಡ ನಾವು ಹೇಳಿಕೊಳ್ಳಲು ಹೆಮ್ಮೆಯ ವಿಷಯವಾಗಿದ್ದು, ಅಷ್ಟೇ ಅಲ್ಲ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ ಅನೇಕ ಸೇವೆಗಳಲ್ಲಿ ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅಂತ ಹೇಳಲು ನಮಗೆ ಹೆಮ್ಮೆಯ ಸಂಗತಿ. ಅಷ್ಟೇ ಅಲ್ಲ ಪೊಲೀಸ್ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ, ಪಶುಸಂಗೋಪನಾ ಇಲಾಖೆಯಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಹಾಗೂ ದೇಶವನ್ನು ಕಾಯುವಂಥ ಗಡಿಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಸೇವೆ ಸಲ್ಲಿಸುತ್ತಿದ್ದಾರೆಂದು ಹೇಳಲು ನಮಗೆ ತುಂಬ ಹೆಮ್ಮೆಯ ಸಂಗತಿಯಾಗಿದೆ. ಯಾಕಂದರೆ ನಮ್ಮ ಸಂಸ್ಥೆ ಶ್ರೀ ಗುರುಲಿಂಗೇಶ್ವರ ಮಹಾಸ್ವಾಮಿಗಳು ಈ ನೆಟ್ಟಿದ ಸಸಿಯನ್ನು ಹೆಮ್ಮರವಾಗಿ ಬೆಳೆದು ಒಂದು ಬೃಹತ್ ಆಕಾರವಾಗಿ ಇವತ್ತು ನಮ್ಮ ಸುಲಪೇಟ್ ಗ್ರಾಮದಲ್ಲಿ ನಾವು ಈ ಒಂದು ಜನಸಾಗರದ ಮಧ್ಯೆ ನೋಡಲು ಕಣ್ತುಂಬ ನೋಡುತ್ತಿದ್ದೇವೆ. ಅಷ್ಟೇ ಅಲ್ಲ ಮತ್ತೊಂದು ಹೆಜ್ಜೆ ಮುಂದೆ ಹೋದಾಗ ಬಂಟ್ನಳ್ಳಿ ಗ್ರಾಮದ ನಮ್ಮ ಶಾಲೆಯ ವಿದ್ಯಾರ್ಥಿ ಕುಮಾರ್ ನಾಗಶೆಟ್ಟಿ ವೀರಶೆಟ್ಟಿ ಈತನು ಯೋಗ ವಿಷಯದಲ್ಲಿ MA ಪದವಿ ಪಡೆದು ಬೆಂಗಳೂರಿನ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಯೋಗ ತರಬೇತಿದಾರನಾಗಿ ಶ್ರೀ ಶಾಸನ ಪದ್ಮಾಸನದಲ್ಲಿ ಗಿನ್ನಿಸ್ ಪುಸ್ತಕದಲ್ಲಿ ಹೆಸರು ಸೇರ್ಪಡೆ ಆಗಲು ಇನ್ನೇನೋ ಕೆಲವೇ ಹೆಜ್ಜೆಯಲ್ಲಿದ್ದಾರೆ ಎಂದು ಹೇಳಲು ಸಂತೋಷ ತೋರುತ್ತೆ. ಅಷ್ಟೇ ಅಲ್ಲ ಇನ್ನೂ ಕೂಡ ನಾವು ನೋಡಬೇಕಾದ್ರೆ ಈ ನಮ್ಮ ಸಂಸ್ಥೆಯಲ್ಲಿ ಸಮಾಜದ ವಿವಿಧ ಅನೇಕ ಕಾರ್ಯಕ್ರಮಗಳನ್ನು ವರ್ಷಾನುವರ್ಷ ನಡೀತಾ ಹೋಗುತ್ತೆ, ಮುಂದೆ ಕೂಡ ನಡೆಯುತ್ತೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಅನೇಕ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ನಡೆಸ್ತೇವೆ. ಅದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಎಲ್ಲ ನಮ್ಮ ಸದಸ್ಯರು, ಆಡಳಿತ ಮಂಡಳಿದವರು ನಮಗೆ ಮತ್ತು ಎಲ್ಲ ಶಾಲೆಯ ನಮ್ಮ ಮುಖ್ಯ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಸೈನಿಕ ಶಾಲೆ, ನವೋದಯ ಶಾಲೆ, ಮೊರಾರ್ಜಿ ವಸತಿ ಶಾಲೆ ಹೀಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ನಮ್ಮ ಒಂದು ಸಂಸ್ಥೆಯ ಒಳಗಡೆ ನಡೆದು
ಇಲ್ಲಿನ ಅನೇಕ ವಿದ್ಯಾರ್ಥಿಗಳು ಆ ಒಂದು ಪ್ರವೇಶ ಪಡೆದು ಮುಂದಿನ ವ್ಯಾಸಂಗಕ್ಕಾಗಿ ಹೋಗುತ್ತಿದ್ದಾರೆ ಅಂತ ಹೇಳಲು ಸಂತೋಷ ತರುತ್ತೆ. ಅಷ್ಟೇ ಅಲ್ಲ, ಇನ್ನು ನಮ್ಮ ಮುಂದಿನ ಗುರಿಗಳೇನಿವೆ ಅಂದರೆ ನಮ್ಮ ಸಂಸ್ಥೆಯಿಂದ ಇನ್ನೊಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗಿ ನಮ್ಮದೇ ಆದ ಒಂದು ಗುರಿಯನ್ನು ಹೊಂದಿದ್ದೇವೆ. ಆ ಗುರಿಗಳಲ್ಲಿ ಮೊದಲನೇದೇನಿದೆ ಸಂಗೀತ ಪಾಠಶಾಲೆ ಆರಂಭಿಸಬೇಕೆಂಬುದು ನಮ್ಮದು ಮೊದಲನೇ ಗುರಿಯಾಗಿದ್ದು, ನಂತರ ಬರುವ ವರ್ಷದಲ್ಲಿ 100 ಮಕ್ಕಳ ಹಾಸ್ಟೆಲ್ ಅಂದರೆ 100 ಮಕ್ಕಳ ವಸತಿ ನಿಲಯ ಕೂಡ ಪ್ರಾರಂಭಿಸಬೇಕೆಂಬುದು ನಮ್ಮ ಇಚ್ಛೆಯಾಗಿದ್ದು, ಅದು ಕೂಡ ಪ್ರಾರಂಭ ಆಗುತ್ತೆಂಬುದು ನಮ್ಮೊಂದು ಆಶೆ ಇದೆ. ಅದೇ ರೀತಿಯಾಗಿ NCC ನೋಂದಣಿ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಇನ್ನೂ 2 ಶಾಲಾ ವಾಹನಗಳು ಕೂಡ ಖರೀದಿ ಮಾಡ್ತೇವೆ. ಅಂದರೆ ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ ಮಕ್ಕಳ ಸಂಖ್ಯೆ ಹೆಚ್ಚಿಗಿರುವುದರಿಂದ ಇಲ್ಲಿ ಇನ್ನೂ 2 ಶಾಲಾ ವಾಹನಗಳ ಕೊರತೆ ಇರಿದೆ. ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ನಾವು 2 ಶಾಲಾ ವಾಹನಗಳನ್ನು ಖರೀದಿ ಮಾಡಲು ಇಚ್ಛಿಸಿದ್ದೇವೆ. ಅಷ್ಟೇ ಅಲ್ಲ, ಮುಂಬರುವ ಜೂನ್ ತಿಂಗಳಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡಗಳನ್ನು ಪೂರ್ಣಗೊಳ್ಳಲಿ. ಈಗಾಗಲೇ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವಂಥ ಕಟ್ಟಡ ಮುಂದಿನ ದಿನಮಾನಗಳಲ್ಲಿ ಅಂದರೆ ಮುಂದಿನ ವರ್ಷ ಸಂಪೂರ್ಣವಾಗಿ ಪ್ರಾರಂಭವಾಗುವಂಥ ಸಾಧ್ಯತೆ ಇದೆ ಎಂದು ವೇದಿಕೆ ಮೂಲಕ ತಮ್ಮನ್ನು ತಿಳಿಸುತ್ತೇವೆ. ಜೊತೆಗೆ 2026 ಜನವರಿಯಲ್ಲಿ ಹಳೆಯ ಬೆಳಕು ಹೊಸ ಚಿಗುರು ಎಂಬ ಕಾರ್ಯಕ್ರಮವನ್ನು ಹಳೆಯ ವಿದ್ಯಾರ್ಥಿಗಳ ಸಮಾವೇಶವನ್ನು ನಾವು ಮಾಡುತ್ತೇವೆ ಎಂದು ಈ ವೇದಿಕೆ ಮೂಲಕ ತಮ್ಮನ್ನು ಆಶ್ವಾಸನೆಯನ್ನು ನೀಡುತ್ತೇವೆ. ಅದೇ ರೀತಿಯಾಗಿ ಪ್ರಸ್ತುತ 2025ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅನೇಕ ಒಂದು ಸಾಧನೆಗಳನ್ನು ನಾವು ಮಾಡಿದ್ದೇವೆ. ಅದು 7 ಪ್ರಕಲ್ಪಗಳಲ್ಲಿರುವಂಥ ಎಲ್ಲ ಒಂದು ಶಾಲೆಯ ಮುಖ್ಯ ಗುರುಗಳು, ಪ್ರಾಂಶುಪಾಲರು ಮತ್ತು ಎಲ್ಲ ಒಂದು ನಮ್ಮ ಸಿಬ್ಬಂದಿ ವರ್ಗದವರ ಒಂದು ಸಮ್ಮುಖದಲ್ಲಿ ಶೈಕ್ಷಣಿಕ ಪ್ರವಾಸವನ್ನು 5 ಹಂತಗಳಲ್ಲಿ ಯಶಸ್ವಿಯಾಗಿ ಮಾಡಿದ್ದೇವೆ. ಇದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಯಾಕಂದರೆ ಯಾವುದೇ ಒಂದು ಅನಾಹುತ ಆಗದೇ ನಮ್ಮ ಮಕ್ಕಳಿಗೆ ನಮ್ಮ ಗುರುಗಳು ಮತ್ತು ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಸುರಕ್ಷಿತವಾಗಿ ನಮ್ಮ ಮಕ್ಕಳನ್ನು ನಾವು ತೆಗೆದುಕೊಂಡು ಪ್ರವಾಸವನ್ನು ಯಶಸ್ವಿಗೊಳಿಸಿದ್ದೇವೆ. ಅದಕ್ಕೆ ನಮ್ಮ ಎಲ್ಲ ಒಂದು ಆಡಳಿತ ಮಂಡಳಿದವರ ಒಂದು ಸಹಕಾರ ಮತ್ತು ಅವರ ಸಲಹೆ ಮತ್ತು ಆಡಳಿತ ಅಧಿಕಾರಿ ಒಂದು ಸೂಚನೆಯಂತೆ ನಾವು ಯಶಸ್ವಿ ಮಾಡಿದ್ದೇವೆ ಅಂತ ಹೇಳಲು ನಮಗೆ ಹೆಮ್ಮೆಯ ಸಂಗತಿ. ಅದೇ ರೀತಿಯಾಗಿ ಅರ್ಥಪೂರ್ಣವಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ರಕ್ಷಾಬಂಧನ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಯಾಕಂದರೆ ಇಲ್ಲಿ ಸೋದರತಾ ಮನೋಭಾವನೆಯನ್ನು ಹೊಂದಿರುವಂಥ ಈ ರಕ್ಷಾಬಂಧನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಿಂದ ನಮ್ಮ ಹಿರಿಯ ಗುರುಗಳಾದಂಥ ಶ್ರೀ ಸೋಮನಾಥ್ ರೆಡ್ಡಿ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ಅವರದೇ ಆದ ಒಂದು ಮಾತಿನ ಒಂದು ಶೈಲಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅವರ ಒಂದು ನೇತೃತ್ವದಲ್ಲಿ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಅಂತ ಹೇಳಲು ಹೆಮ್ಮೆಯ ಸಂಗತಿ. ನಂತರ SLC ಮಕ್ಕಳ ಒಂದು ಪಾಲಕರ ಮತ್ತು ಪೋಷಕರ ಸಭೆ ಕೂಡ ನಾವು ಮಾಡಿದ್ದೇವೆ. ಮಕ್ಕಳ ಹಿತದೃಷ್ಟಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಪಾಲಕರ ಸಭೆ ಮಾಡಿದ್ದೇವೆ. ಪಾಲಕರ ಕುಂದುಕೊರತೆಗಳು, ಮಕ್ಕಳ ಒಂದು ಕುಂದುಕೊರತೆಗಳು ಏನಿವೆ ಅಥವಾ ಪಾಲಕರ ಕೂಡ ಮಕ್ಕಳನ್ನು ಜವಾಬ್ದಾರಿ ಯಾವ ರೀತಿ ಎಂಬುದು ಆ ಒಂದು ಸಭೆಯಲ್ಲಿ ತೀರ್ಮಾನಿಸಿ ಪಾಲಕರಿಗೆ ನಾವು ಸಲಹೆ ಸೂಚನೆ ಕೂಡ ನೀಡಿದ್ದೇವೆ ಅಂತ ಹೇಳಲು ಬಯಸುತ್ತೇವೆ. ನಂತರ ಶಾಲೆಯಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಹೇಳಲು ಇಚ್ಛೆ ಪಡುತ್ತೇನೆ. ಜೊತೆಗೆ ನಮ್ಮ ನಡೆ 100 ಕಡೆಗೆ ಗುರಿ ದಾಟುತ್ತೇವೆ ಎಂಬುದು SLC ಮತ್ತು PUC ಮಕ್ಕಳ ಫಲಿತಾಂಶವನ್ನು ವೃದ್ಧಿಸುವಂಥ ಕಾರ್ಯಗಳು ನಾವು ಮಾಡುತ್ತೇವೆ. ನಮ್ಮ ಎಲ್ಲ ಶಾಲೆ ಸಿಬ್ಬಂದಿ ವರ್ಗದವರು ರಾತ್ರಿ ಹೊತ್ತಿನಲ್ಲೂ ಕೂಡ 10ನೇ ಮಕ್ಕಳಿಗೆ ಮತ್ತು PUC ವರ್ಗದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ತೆಗೆದುಕೊಂಡು ಮಕ್ಕಳ ಒಂದು ಹಿತದೃಷ್ಟಿಯಿಂದ ನಾವೊಂದು ಈ ವರ್ಷದ ಸಾಧನೆಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಲು ನಮಗೆ ಹೆಮ್ಮೆಯ ಒಂದು ವಿಷಯವಾಗಿದೆ. ಈ ರೀತಿಯಾಗಿ ನನಗೆ ಶಾಲೆಯ ವಾರ್ಷಿಕ ವರದಿಯನ್ನು ಓದಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆಗೆ ಹಾಗೂ ಅನುಕುಮಾರ್ ಸರ್ ಅವರಿಗೆ ವಂದಿಸುತ್ತಾ ನನಗೆ ವಾರ್ಷಿಕ ವರದಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಲ್ಲಿ ನಾವು 7 ಪ್ರಕಲ್ಪಗಳನ್ನು, ಒಂದು ಶಿಶುವರ್ಗ, ಪ್ರಾಥಮಿಕ, ಕನ್ನಡ ಮಾಧ್ಯಮ ಹೈಸ್ಕೂಲ್ ಹಾಗೂ ಇಂಗ್ಲಿಷ್ ಮಾಧ್ಯಮದ ನರ್ಸರಿ, ಪ್ರೈಮರಿ, ಹೈಸ್ಕೂಲ್ ಮತ್ತು ನಮ್ಮ ಹೊಸ ಕಟ್ಟಡದಲ್ಲಿ ಕಾಲೇಜ್ 7 ಪ್ರಕಲ್ಪಗಳನ್ನು ನಡೆಸ್ತೇವೆ. ಈ 7 ಪ್ರಕಲ್ಪಗಳಲ್ಲಿ 1 ವರ್ಷದಲ್ಲಿ ನಾವು ಏನೇನು ಕಾರ್ಯಗಳನ್ನು ಹಮ್ಮಿಕೊಂಡಿದ್ವಿ ಮತ್ತು ಅದನ್ನು ಯಶಸ್ವಿಪೂರ್ವವಾಗಿ ನಡೆಸಿಕೊಟ್ವಿ ಅಂಥೇಳಿ ವರದಿ ನೀಡಿದಂತಹ ನಮ್ಮ
ಕಾಲೇಜಿನ ಉಪನ್ಯಾಸಕರಾದ ಶ್ರೀ ಸುನೀಲ್ ಸಲ್ಗಾರ್ ಸರ್ ಅವರಿಗೆ ಮತ್ತೊಮ್ಮೆ ವೇದಿಕೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಸಂಸ್ಥೆಯ ಸದಸ್ಯರೂ ಆಗಿರುವಂತಹ ಶ್ರೀಮತಿ ವಿಮಲಾಬಾಯಿ ನಿರ್ಣಿ ಇವರಿಗೆ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ. ಚಿಂಚೋಳಿಯ ಪಿಒ ಅಧಿಕಾರಿಗಳಾಗಿರುವಂತಹ ಶ್ರೀ ಲಕ್ಷ್ಮಯ್ಯ ಸರ್ ಅವರಿಗೂ ಕೂಡ ನಮ್ಮ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ. ಧನ್ಯವಾದಗಳು ಪೂಜ್ಯರಿಗೂ ಹಾಗೂ ಪಿಒ ಸರ್ ಅವರಿಗೂ. ಅಯ್ಯಪ್ಪ ಸರ್ ಅವರಿಗೂ ಹೀಗೂ ಇನ್ನೋರ್ವ ಪತ್ರಕರ್ತರಾಗಿ ಈ ಕಾರ್ಯಕ್ರಮಕ್ಕೆ ಆಗಿಸಿರುವಂತಹ ನಮ್ಮ ಆತ್ಮೀಯರೂ ಆದ ಲಿಂಗರಾಜ್ ಸ್ವಾಮಿ ದಸ್ತಾಪುರ್ ಇವರು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ ಪಡೆಯಬೇಕು ಅಂತ ಹೇಳಿ. ಈ ರಾಜಣ್ಣೀನೆ ಕುಯ್ಲು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. Congratulations ಜಾನು ಈ ರಾಜಣ್ಣೀನೆ ಕುಯ್ಲು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ಶಿವರೇ
ಈ ರಾಜಣ್ಣೀನೆ ಕುಯ್ನು ಮುದ್ದಾದ ಲೇಡಿ ದಾನು ನಕ್ ಬುಟ್ರೆ ಹಾಲು ಜೇನು ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಡಾಕ್ಟರ್ ಭಾಗ್ಯಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸ್ತ್ರೀರೋಗ ತಜ್ಞರು, ಕದಳಿ ಶ್ರೀ ಹೆರಿಗೆ ಆಸ್ಪತ್ರೆ ಕಲಬುರಗಿ. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪೂಜ್ಯರಿಂದ ಗೌರವ ಸನ್ಮಾನ ಹಾಗೂ ಆಶೀರ್ವಾದ. ಗೌರವ ಸನ್ಮಾನ ಸ್ವೀಕರಿಸಿದಂತಹ ಶ್ರೀಮತಿ ಭಾಗ್ಯಶ್ರೀ ಪಾಟೀಲ್ ಅವರಿಗೆ ಹಾಗೂ ಶ್ರೀಮತಿ ಭಾಗ್ಯಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇವರಿಂದ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪೂಜ್ಯರು ಹಾಗೂ ಎಲ್ಲ ಅತಿಥಿ ಗಣ್ಯರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂಥೇಳಿ ಎಲ್ಲ ವೇದಿಕೆಯ ಪರವಾಗಿ ಕೇಳ್ಕೊತೇನೆ. ಜೋರಾದ ಚಪ್ಪಾಳೆ. ನಮ್ಮ ಸಂಸ್ಥೆಯ ವತಿಯಿಂದ ಶ್ರೀಮತಿ ಭಾಗ್ಯಶ್ರೀ ಪಾಟೀಲ್ ಅವರಿಗೆ ಗೌರವ ಸನ್ಮಾನದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಚಪ್ಪಾಳೆ ತಟ್ಟಬೇಕು. ನಡೆಸಿಕೊಟ್ಟಂತಹ ಎಲ್ಲ ಅತಿಥಿ ಗಣ್ಯರಿಗೂ ಮತ್ತೊಮ್ಮೆ ವೇದಿಕೆ ವತಿಯಿಂದ ಧನ್ಯವಾದಗಳು. ಈಗ ಶ್ರೀಮತಿ ಡಾಕ್ಟರ್ ಭಾಗ್ಯಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇವರಿಂದ ಪೂಜ್ಯರಿಗೆ ಗೌರವ ಸಮರ್ಪಣೆ. ಮೇಡಮ್ ಅವರಿಗೆ ಈಗ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮೇಡಮ್ ಅವರೇ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು ಅಂತ ಹೇಳಿ.
77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೂ ತಮ್ಮೆಲ್ಲರಿಗೂ ಗುರು ನಂಜೇಶ್ವರ ಶಾಲೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಕೂಡ. ಎಲ್ಲಕ್ಕಿಂತ ಮೊಟ್ಟ ಮೊದಲಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರಾದ ಗುರು ನಂಜೇಶ್ವರರ ಪಾದಾರವಿಂದಕ್ಕೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಎಲ್ಲ ಮಾನ್ಯರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ, ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಹಾಗೂ ಮುದ್ದು ಮಕ್ಕಳಿಗೆ ನನ್ನ ನಮಸ್ಕಾರ. ನಾನು ಜಾಸ್ತಿ ಹೊತ್ತು ತಗೊಳ್ಳಂಗಿಲ್ಲ. ನನಗೆ ಗೊತ್ತು ನೀವೆಲ್ಲ ತುಂಬ ಕಾತುರದಿಂದ ನಿಮ್ಮ ಮಕ್ಕಳು ಮಾಡುವ ಡ್ಯಾನ್ಸ್ ಎಲ್ಲ ನೋಡಬೇಕಂತ ಕೂತ್ಕೊಂಡಿದ್ದೀರಿ. ಒಂದೇ ಮಾತು ಏನು ಹೇಳಬೇಕಂದ್ರೆ, ನಾ ಜಸ್ಟ್ ಬರಬೇಕಾದಾಗ ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಚಾಲು ಆಯಿತು. ಎಲ್ಲರೂ ಅಳ್ಳ ಹುರ್ದಂಗೆ ಬಾಯಿದಾಗ ಬ್ಯಾಂಗಲ್ ಬಂಗಾರಿ ನಡೀತಾ ಇತ್ತು. ನಮ್ಮ ಪಾಲಕರದು ಇನ್ನೊಂದು ಕರ್ತವ್ಯ ಏನಂತಂದರೆ, ಮಕ್ಕಳು ಹೆಂಗೆ ಒಂದು ಸ್ವಲ್ಪನೂ ಅವರು ಇಫರ್ಟ್ಸ್ ತೊಗೊಳ್ಳಾರ್ದಂಗೆ ಹಾಡ್ತಾ ಇದ್ರು, ಹಂಗೇನೆ ಬರ್ತಾ ಇತ್ತು. ಹಂಗೆ ಅವ್ರ ಬಾಯಿನಿಂದ ಮಗ್ಗಿ ಬರಬೇಕು, ಎರಡೊಂದೆರಡು ಮಗ್ಗಿ ಬರಬೇಕು. ಪ್ರತಿಯೊಂದು ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಅವ್ರ ಸಾಹಿತ್ಯ ಅಥವಾ ಅವ್ರದ್ದು ಸಮಾಜ ವಿಜ್ಞಾನದ್ದು ಏನು ಫಾರ್ಮುಲಾಸ್ ಇರ್ತಾವ ಅವನು ಅಷ್ಟೇ ಎಳ್ಳು ಹೊರದಂಗೆ ಅವ್ರ ಬಾಯಿನಿಂದ ಬರೋ ಥರ ತಾವೆಲ್ಲರೂ ಅವರಿಗೆ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ ಅಂತಂದರೆ ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲ ನಾವು ಕೊಡ್ತಾ ಇದ್ದೀವಿ. ನಾವು ಪಾಲಕರಾಗಿ ಆದಷ್ಟು ನಮ್ಮ ಕೈಲಿಂದ ನಮ್ಗೆ ಆಗ್ತದೋ ಇಲ್ಲೋ ನಮ್ಮ ಮಕ್ಕಳಿಗೆ ಎಲ್ಲ ಸಿಗಲಿ ಅನ್ನೋದು ನಮ್ಮ ಭಾವನೆ ಇದೆ. ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅನ್ನೋದಿದೆ. ಅದ್ರ ಜೊತೆಗೆ ಬರೀ ಅವ್ರಿಗೆ ನಾವು ಕೊಡಬೇಕು ಅನ್ನೋದರಲ್ಲಿ ನಾವು ಏನು ಕೊಡಬೇಕಂದ್ರೆ ವಿದ್ಯೆ ಕೊಡಬೇಕು, ಅವರಿಗೆ ಬುದ್ಧಿ ಕೊಡಬೇಕು, ಹಾಗೂ ಜೊತೆಗೆ ನಾವು ಕಲ್ಚರ್ ಬೆಳೆಸಬೇಕು ಮಕ್ಕಳಲ್ಲಿ. ಅದು ಭಾಳ ಇಂಪಾರ್ಟೆಂಟ್ ಅದ. ಆಧುನಿಕತೆ ಅಂತೇಳಿ ರೀಲ್ಸ್ನಾಗ ಬರೋದು, ವಾಟ್ಸಾಪ್ನಾಗ ಇರೋದು ಅದನ್ನಷ್ಟೇ ನೋಡಿ ನಾವು ಫಾಲೋ ಮಾಡಿದರೆ ಆಗಂಗಿಲ್ಲ. ನಮ್ಮ ಬೇರೆ ಏನಿದೆ, ನಮ್ಮ ನಾಡಿನ ಕಲ್ಚರ್ ನಾವು ಎಂದೂ ಮರಿಬಾರ್ದು. ಹಿರಿಯರನ್ನ ಇವೆಲ್ಲ ಚಿಕ್ಕ ಮಾತು. ನಾವು ಸಣ್ಣವರಿದ್ದಾಗ ನಾವು ಏನು ನಮ್ಮ ಅವ್ವ ಅಪ್ಪನಿಂದ ಕರ್ತೀವಲ್ಲ, ಅದೇ ನಮ್ಮ ಮಕ್ಕಳಿಗೆ ನಾವು ಅದರೊಳಗಿಂದ 70% ಕಲ್ತ್ರೂ ನಮ್ಮ ಮಕ್ಕಳು ನಮ್ಗಿಂತ ಜಾಸ್ತಿ ಸಕ್ಸಸ್ ಆಗ್ತಾರೆ. ಯಾಕಂದರೆ ಅವರಿಗೆ ನಮಗೆ ಸಿಕ್ಕಿದ್ಕಿಂತ ಒಳ್ಳೆ ಕ್ವಾಲಿಟಿ ವಿದ್ಯೆ ಸಿಗ್ತಾ ಇದೆ ಇವತ್ತಿನ ಕಾಲಕ್ಕೆ. ನಮಗೆ ನಮ್ಮ ತಂದೆ ತಾಯಿ ಡೆಫಿನೆಟ್ಲಿ ನನ್ನ ವಿಷಯ ಅಂತಲ್ಲ, ನಾನು ಕಾಮನ್ ಆಗಿ ಮಾತಾಡ್ತಾ ಇದ್ದೀನಿ. ನಮ್ಮ ತಂದೆ ತಾಯಿ ಅಂದರು ನಮಗೆ ಓದಿಸ್ಬೇಕಾದಾಗ ಎಷ್ಟು ನಮಗೆ ಕಾಳಜಿ ಮಾಡ್ತಾ ಇದ್ರು, ಅದಕ್ಕಿಂತ 10 ಪಟ್ಟು ನಾವು ಕಾಳಜಿ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಬೆಳೆಸೋದು, ನಮ್ಮ ಅವ್ವ ಅಪ್ಪ ಬೆಳೆಸ್ದಂಗೆ ನಾವು ಬೆಳೆಸ್ಬೇಕು. ವಿದ್ಯೆ ಕೊಡ್ತಾ ಇದ್ದೀವಿ ಸೆಕೆಂಡ್ರಿ, ಅವರೆಷ್ಟು ಸ್ಟ್ರಿಕ್ಟಾಗಿ ನಮ್ಮ ಜೊತೆಗಿದ್ರಲ್ಲ ಅಂಥದ್ದೊಂದು ವಾತಾವರಣ ನಾವು ಮನೆಯಲ್ಲಿ ಸೃಷ್ಟಿ ಮಾಡಬೇಕು. ಈ ಮಾಧ್ಯಮಗಳು ಬಂದಿವೆ. ಮಾಧ್ಯಮದ ಮೇನ್ ಏನಂತಂದರೆ ಅದರಿಂದ ಅಡ್ವಾಂಟೇಜಸ್ ಜಾಸ್ತಿ ತಗೋಬೇಕು. ಅದರ ದುರುಪಯೋಗ ಪಡ್ಕೊಂಡು ಮಕ್ಕಳು ಏನು ಸಮಯ ಹಾಳು ಮಾಡ್ಕೊಳ್ತಾ ಇದ್ದಾರೆ. ತಮ್ಮೆಲ್ಲಕ್ಕಿಂತ ಮುಖ್ಯವಾದ ಇದೇನು 6ನೇ ವಯಸ್ಸಿಂದ 18ನೇ ವಯಸ್ಸೇನು ಮಕ್ಕಳಲ್ಲಿ ಇರ್ತದಲ್ಲ, ಅತಿ ಪೊಟೆನ್ಷಿಯಲ್ ಏಜ್ ಆಫ್ ದೇರ್ ಲೈಫ್ ಅಂತ ಹೇಳ್ತೀವಿ. ಈ ವಯಸ್ಸಿನಲ್ಲಿ ಯಾವ ಮಕ್ಕಳು ಪರಿಶ್ರಮ ಪಡ್ತಾರೋ ಜೀವನದಲ್ಲಿ ಒಂದಿಲ್ಲ ಒಂದು ಅವರು ಸಾಧಿಸ್ತಾರೆ. ಸ್ವಾಮಿ ವಿವೇಕಾನಂದಜಿ ಅವರು ಹೇಳಿದ ಪ್ರಕಾರ ಒಂದು ಗೋಲ್ ನಾವು ತಲೆಯೊಳಗೆ ಇಟ್ಕೊಂಡ್ಬಿಟ್ರೆ ನಮ್ಮದು ಉಸಿರು, ನಮಗೆ ಮಾಡೋ ಕೆಲಸ, ಆಲೋಚನೆ, ಹೇಳುವಾಗ ಮಲಗುವಾಗ ಪ್ರತಿನಿತ್ಯ ಆ ಗೋಲನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಆ ವ್ಯಕ್ತಿ ಜೀವನದಲ್ಲಿ ಏನಾದರೂ ಸಾಧಿಸ್ತಾನಂತ. ಸೊ ಹಾಗೆ ನಮ್ಮ ಮಕ್ಕಳಿಗೆ ನಾವು ಪರಿಶ್ರಮ ಪಡುವುದನ್ನು ಕಲಿಸ್ಬೇಕು. ತಾವೆಲ್ಲರೂ ನಿಜಕ್ಕೂ ತುಂಬ ಏನಂತ ಹೇಳಬೇಕಂದ್ರೆ ಭಾಳ ಲಕ್ಕಿ ಇದ್ದೀರಿ ನೀವು. ಇಂಥ ಒಳ್ಳೆ ಸಂಸ್ಥಾನದಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸಿ ಓದಿಸ್ತಾ ಇದ್ದೀರಿ. ಈ ಭಾಗಕ್ಕೆ ಗುರು ನಂಜೇಶ್ವರ ಸಂಸ್ಥಾನ ಕೊಟ್ಟಿರೋದು ಬಹಳ ದೊಡ್ಡ ಕೊಡುಗೆ. ಅದಕ್ಕಾಗಿ ಗುರು ನಂಜೇಶ್ವರ ಮೊದಲಿನ ಸ್ವಾಮಿಗಳಿಗಾಗಲಿ, ಈಗ ಸತ್ಯ ಅಪ್ಪಾಜಿಯವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದು ಭಾಳ ಮೊದಲಿಂದಾನೆ. ಅಪ್ಪಾಜಿ ಸ್ವಂತ ಇಂಜಿನಿಯರ್ ಆಗಿಬಿಟ್ಟು ಇಷ್ಟೊಂದು ಮಕ್ಕಳ ಭವಿಷ್ಯ ಏನು ಇಂಜಿನಿಯರ್ ಮಾಡ್ತಾ ಇದ್ದಾರಲ್ಲ, ಅದು ನಮ್ಮ ಭಾಗಕ್ಕೆ ಬಹಳ ದೊಡ್ಡ ಕೊಡುಗೆ. ತಮ್ಮೆಲ್ಲರ ಪರವಾಗಿ ನಾನು ಅಪ್ಪಾಜಿಯವರಿಗೆ ನನ್ನ ಹೃದಯದಿಂದ ನಮಸ್ಕಾರ ಹೇಳ್ತೀನಿ. ಇಂಥ ಸಂಸ್ಥಾನ ಬೆಳೆಯೋದ ಸಲುವಾಗಿ ನಾವು ಸೊಸೈಟಿ ಅಲ್ಲದೆ ನಮ್ಮ ಕಡೆಯಿಂದಾದರೂ ಯಾವುದೇ ರೀತಿಯಿಂದ ನಾವು ಮಾಡ್ಲಿಕ್ಕೆ ಸಾಧ್ಯ ಇದ್ರು ನಮ್ಮ ಒಂದು ಭಾಗ್ಯ ಅಂತ ಅನ್ಕೊಳ್ತೀನಿ ಅಪ್ಪಾಜಿಯವರೇ. ಹಾಗೂ ತಾವು ಎಲ್ಲರೂ ಅಪ್ಪಾಜಿ ಕಷ್ಟಪಟ್ಟಿರುವಂಥ ಅವ್ರು ಏನು ಹೇಳ್ತಾ ಇದ್ರು ಈಗ ಸದ್ಯ ಮಾತಾಡಬೇಕಾದ್ರೆ, ಈ ಮಕ್ಕಳು ಇಲ್ಲಿ ಬರುವ ಜನರು ಎಲ್ಲ ಅವ್ರ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಮ್ಮ ಸಂಸ್ಥಾನಕ್ಕೆ ಮಕ್ಕಳಿಗೆ ಕಳಿಸ್ತಾ ಇದ್ದಾರೆ ಅಂದರೆ
ನನ್ನ ಕೈಲಿಂದ ಸಾಧ್ಯವಾದಷ್ಟು ಒಳ್ಳೆ ಕ್ವಾಲಿಟಿ ಶಿಕ್ಷಣ ಅವ್ರಿಗೆ ಸಿಗಲಿ. ನಮ್ಮ ಭಾಗದ ಮಕ್ಕಳು, ಗ್ರಾಮೀಣದ ಭಾಗದ ಮಕ್ಕಳು ಕೂಡ ಯಾವುದೇ ರೀತಿಯ ಕ್ವಾಲಿಟಿ ಶಿಕ್ಷಣದಿಂದ ವಂಚಿತರಾಗದೇ ಇರಲಿ ಅನ್ನೋ ಒಂದು ಮನೋಭಾವನೆಯಿಂದ ನಾವು ಗ್ರಾಮೀಣ ಮಟ್ಟದಲ್ಲಿ ಸ್ಕೂಲನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಇದು ಅಕ್ಷರಶಃ ಸತ್ಯ. ಯಾಕಂದರೆ ನೀವು ದೊಡ್ಡ ಸಿಟಿಗೆ ಹೋದರೆ ಸಾಕಷ್ಟು ಶಾಲೆಗಳಿದ್ದಾವೆ, ಇನ್ನೂ ಬಹಳ ದೊಡ್ಡ ಪ್ರಮಾಣದ ನಿಮಗೆ ಶಿಕ್ಷಣ ಸಿಗ್ಬೋದು ಅಂತ ಅಂದ್ಕೊಳ್ಬಹುದು. ನಿಮ್ಮ ಮನೆ ಬಾಗಿಲಿಗೆ ಬಂದು ಇಷ್ಟು ಒಳ್ಳೆ ಕ್ವಾಲಿಟಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತಂದರೆ ಇಂಥ ಸಂಸ್ಥೆ ಇನ್ನೂ ಬೆಳಿಬೇಕು, ಇನ್ನೂ ಮೇಲಕ್ಕೆ ಏರಬೇಕು. ಇಂಥ ಸಂಸ್ಥೆಯ ಸಾಕಷ್ಟು ಶಾಲೆಗಳು ಎಲ್ಲ ಪ್ರತಿಯೊಂದು ಹಳ್ಳಿಗಳಿಗೂ ಬರಲಿ ಅಂತ ಆಶಿಸುತ್ತಾ, ತಮ್ಮದೇ ಆದ ಸಮಯ ಇನ್ನೂ ಜಾಸ್ತಿ ತಗೊಳ್ದೇನೆ ತಮ್ಮ ಮಕ್ಕಳಲ್ಲಿ ಇನ್ನೊಂದು ಕಳಕಳಿ ವಿನಂತಿ ಏನಂದರೆ, ಒಳ್ಳೆ ಆಹಾರ ಕೊಡ್ರಿ ಮಕ್ಕಳಿಗೆ. ಟೈಮಿನ ಪ್ರಕಾರ ಮಲಗಿಸೋದು, ಟೈಮಿನ ಪ್ರಕಾರ ಹೇಳೋದು, ನಮ್ಮ ಮನೆಯಲ್ಲೇ ಮಾಡಿದ ಅಡಿಗೆ ತಿನ್ನಿಸೋದು. ನಾವು ತಿಂದಂಥ ಆಹಾರನೇ ನಮ್ಮ ಮಕ್ಕಳಿಗೆ ಕೊಟ್ಟರು ಕೂಡ ಅವ್ರದ್ದು ನೀವು ಹೆಂಗೆ ಭವಿಷ್ಯ ಬೆಳೆಸ್ಬೇಕಂತ ಇದ್ದೀರಿ, ಆರೋಗ್ಯ ಕೂಡ ಬೆಳೆಸ್ಬೋದು. ನಾವು ಎಷ್ಟು ಗಟ್ಟಿ ಇದ್ವಿ, ನಮ್ಮ ಮಕ್ಕಳನ್ನು ಗಟ್ಟಿ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ನಾವು ಚಾಕ್ಲೇಟ್ ತಿನ್ನಿಸ್ತೀವಿ, ಬಿಸ್ಕೆಟ್ ತಿನ್ನಿಸ್ತೀವಿ, ಬ್ರೆಡ್ ತಿನ್ನಿ ಸ್ಕೂಲಿಗೆ ಕಳಿಸ್ತೀವಿ. ದಯವಿಟ್ಟು ಯಾರೂ ಮಾಡಬೇಡ್ರಿ. ಅದೇ ಅನ್ನ ಸಾರು ಕೊಡ್ರಿ, ಅದೇ ರೊಟ್ಟಿ ಪಲ್ಯ, ಅದನ್ನೇ ಉಣಿಸಿ ಮಕ್ಕಳಿಗೆ ಕಳಿಸ್ರಿ. ಅದರೊಳಗೆ ಇದೆ ನಮ್ಮ ನಿಜವಾದ ಆರೋಗ್ಯ ಆಹಾರ. ಇದನ್ನೆಲ್ಲ ಹೇಳಿ ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ನನ್ನ ಹೃದಯದಿಂದ ನಮಸ್ಕಾರ ಹೇಳಿ, ಹಾಗೂ ಬಂದಿರುವ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನು ಪ್ರಪಂಚದ ಎಲ್ಲ ಅಂಗವನ್ನು ದೇವಾಲಯವನ್ನಾಗಿ ಮಾಡಿಕೊಂಡು ಸಮಸ್ತ ಸದ್ಭಕ್ತರ ದೇವರಾಗಿ ನಿಮ್ಮೆಲ್ಲರ ಇಷ್ಟಾರ್ಥವನ್ನು ನೆರವೇರಿಸತಕ್ಕಂಥ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಪರಮ ಪೂಜ್ಯರು, ನಮ್ಮ ಮತ್ತು ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಗುರುನಂಜೇಶ್ವರ ಮಹಾಶಿವಿಗಳನ್ನು ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕ ಸ್ಮರಿಸಿಕೊಂಡು, ಈ ಒಂದು ಗುರುನಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ 36 ವರ್ಷಗಳಾಗ್ತಾ ಇದ್ದಾವೆ. ಈ 36 ವರ್ಷದಲ್ಲಿ ಬಹಳ ಒಂದು ಹೆಮ್ಮೆಯ ಸಾಧನೆ ಮಾಡತಕ್ಕಂಥ ಪ್ರಯತ್ನವನ್ನು, ಅಳಿಲು ಸೇವೆಯನ್ನು ಮಾಡ್ಕೋತಾ ಬರ್ತಾ ಇದ್ದೀವಿ. ಈಗ ಒಂದು 36ನೇ ವರ್ಷದ ಒಂದು ವಾರ್ಷಿಕೋತ್ಸವದ ಮತ್ತು 77ನೇ ಗಣರಾಜ್ಯ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಸಂಸ್ಥೆಯ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ವ್ಯಕ್ತಪಡಿಸಿ, ಎಲ್ಲರೂ ಮಕ್ಕಳು ಸಂಸ್ಕಾರವಂತರಾಗಬೇಕು, ನೀತಿವಂತರಾಗಬೇಕು. ಕೇವಲ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ತಾಯಿ ತಂದೆಯ ಪಾತ್ರವು ಅಷ್ಟೇ ಮುಖ್ಯ ಅನ್ನತಕ್ಕಂಥ ಮಾತನ್ನು ತಮ್ಮ ಉದ್ಘಾಟನೆ ಭಾಷಣೆಯಲ್ಲಿ ತಮ್ಮ ಒಂದು ಹಿತವಚನವನ್ನು ಹೇಳಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರಲ್ಲಿ ಸಹಿತ ನಮ್ಮ ಶರಣಾರ್ಥಿಗಳನ್ನ ಹೇಳಿ, ಮತ್ತು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಪವಾರ್ ಸರಲ್ಲಿ ಸಹಿತ ಶರಣಾರ್ಥಿಗಳನ್ನ ಹೇಳಿ, ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ನಮ್ಮ ಸಂಸ್ಥೆಗೆ ಯಾವಾಗಲೂ ತಮ್ಮ ಒಂದು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಲಕ್ಷ್ಮಯ್ಯ ಸರಲ್ಲಿ ಸಹಿತ ಶರಣಾರ್ಥಿಗಳನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರಲ್ಲಿಯೂ ಮತ್ತು ಶಿಕ್ಷಕಿಯ ವೃಂದದವರಲ್ಲಿಯೂ, ಪ್ರಾಂಶುಪಾಲರಲ್ಲಿಯೂ, ಮುದ್ದು ಮಕ್ಕಳಲ್ಲಿಯೂ, ಪೋಷಕರಲ್ಲಿಯೂ, ಪಾಲಕರಲ್ಲಿಯೂ, ಪತ್ರಿಕಾ ಮಾಧ್ಯಮದಲ್ಲೂ ಸಹಿತ ನಮ್ಮ ಶರಣಾರ್ಥಿಗಳು. ಇವತ್ತು ನಿಜವಾಗಿಯೂ ನಮಗೆ ಬಹಳ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂತ ಕೇಳಿದರೆ, ಈ ಒಂದು ಸಂಸ್ಥೆ ಯಾವ ರೀತಿಯಾಗಿ ಬೆಳೀತಾ ಇದೆ ಅಂತ ಹೇಳಿದರೆ, ನಿಜವಾಗಿಯೂ ಯಾರು ಹಲವು ಮಾತೇನಿ ನೀ ನುಡಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತಕ್ಕಂಥ ಮಾತಿನಂತೆ ಮಹಾ ತಪಸ್ವಿಗಳಾಗಿರ್ತಕ್ಕಂಥ ಪೂಜ್ಯರು ಈ ನೆಲದಲ್ಲಿ ಪಾದವನ್ನು ಇಟ್ಟಿದ್ದಾರೆ. ಈ ಸಂಸ್ಥೆಗೆ ಹಸ್ತ ಪರುಷವನ್ನು ಮಾಡಿದ್ದಾರೆ. ಅವರು ಓದಿರಲಿಲ್ಲ, ಬರೆದಿರಲಿಲ್ಲ, ಆದರೂ ಸಹಿತ ಅವರ ಒಂದು ಕನಸು ಏನಿತ್ತಪ್ಪ ಅಂದ್ರೆ
ಅವರು ಭರತನೂರದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಲ್ಲ, ಅದು ಸುಲೇಪಟದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಮಾಡಿದರು. ಯಾಕೆ ಮಾಡಿದರು ಅಂತ ಕೇಳಿದರೆ, ಈ ಶಿಕ್ಷಣ ಸಂಸ್ಥೆ ಸುಲೇಪಟದಲ್ಲಿ ಸ್ಥಾಪನೆ ಮಾಡಿದರೆ ಇಂದಲ್ಲ ನಾಳೆ ಹೆಮ್ಮರವಾಗಿ ಗ್ರಾಮೀಣ ಪ್ರದೇಶದ ವಂಚಿತ ಮಕ್ಕಳಿಗೆ ಶಿಕ್ಷಣ ದೊರಕುತ್ತದೆ ಅಂತಕ್ಕಂಥ ಮುಂದಿನ ಜ್ಞಾನವನ್ನು ಯಾರು ಪಡೆದಿದ್ದಾರೆ ಅಂದ್ರೆ ಲಿಂಗೈಕ್ಯ ಗುರುನಂಜೇಶ್ವರ ಮಹಾಶಯಗಳು ಪಡೆದಿದ್ದರು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ತ್ರಿಕಾಲ ಜ್ಞಾನಿಗಳಾಗಿದ್ದರು. ಅಂತ ಪೂಜ್ಯರ ಅಮೃತ ಹಸ್ತದಿಂದ ಈ ಸಂಸ್ಥೆ ಪ್ರಾರಂಭವಾಗಿ ಕೇವಲ 38 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಸುಮಾರು 1400 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರಂದ್ರೆ ನಿಜವಾಗಿಯೂ ನಂಬದ ಒಂದು ಮಾಡಿರ್ತಕ್ಕಂಥ ಸೇವೆ ಬಹಳ ಅನನ್ಯ ಅಮೂಲ್ಯ ಅನ್ನತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ತಿಳಿಸಿ, ಅಷ್ಟೇ ಅಲ್ಲ ಈ ಸಂಸ್ಥೆ ಬೆಳಿಬೇಕಾಗಿತ್ತಂದ್ರೆ ಈ ಆಡಳಿತ ಮಂಡಳಿಯವರ ಒಂದು ಸಹಕಾರ ಎಷ್ಟಿದೆಯಪ್ಪ ಅಂತ ಕೇಳಿದ್ರೆ ನಿಜವಾಗಿಯೂ ಬಹಳ ಒಂದು ಹೆಮ್ಮೆಯನ್ನು ಪಡಬೇಕು. ಈಗ ಸುಮಾರು 17, 18, 19 ಜನರು ಎರಡನ್ನು ಬಂದಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಕೋಣೆಯನ್ನು ಕೊಟ್ಟು ತಮ್ಮ ತನುಮನ ಧನ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಆಡಳಿತ ಮಂಡಳಿ ಎಲ್ಲಿ ಇದ್ದಾರೆ ಅಂತ ಕೇಳಿದ್ರೆ ಅದು ಸುಲೇಪೇಟದಲ್ಲಿ ಇದ್ದಾರೆ ಅಂತೇಳಿ ನಾವೆಲ್ಲರೂ ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಯಾಕಂದ್ರೆ ತನುಮನ ಧನ ಸೇವೆ ಸಲ್ಲಿಸುವ ಜೊತೆಗೆ ಈ ಗುರುಗಳ ಸೇವೆಯನ್ನು ಮಾಡಬೇಕು ಅನ್ನತಕ್ಕಂಥ ಛಲವನ್ನು ಹೊಂದಿರತಕ್ಕಂಥವರು ನಮ್ಮ ಸುಲೇಪೇಟೆ ಗ್ರಾಮದಲ್ಲಿ ಇದ್ದಾರೆ. ಅದಕ್ಕಾಗಿ ಈ ಸಂಸ್ಥೆ ಬಹಳ ಒಳ್ಳೆಯ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಶಿಕ್ಷಣ ಶಾಲೆ ಎಲ್ಲ ಶಾಲೆಯನ್ನು ಮಾಡುವುದರ ಮುಖಾಂತರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣ ವಂಚಿತರಾಗಬಾರದು ಅಂತಕ್ಕಂಥ ಸಂವಿಧಾನ ಏನಿದೆಯಲ್ಲ ಆ ಸಂವಿಧಾನವನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡಬೇಕಾಗಿತ್ತಂದ್ರೆ ಪ್ರತಿಯೊಬ್ಬ ಮಗು ಶಿಕ್ಷಣದಿಂದ ವಂಚಿತರಾಗಬಾರದು, ಶಿಕ್ಷಣವನ್ನು ಪಡೆದುಕೊಳ್ಳಬೇಕು, ತನ್ನ ಕಾಲ ಮೇಲೆ ತಾನು ನಿಂತು ತನ್ನ ಬದುಕನ್ನು ರೂಪಿಸಿಕೊಳ್ಳಬೇಕಾಗಿತ್ತಂದ್ರೆ ಅದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಶಿಕ್ಷಣ ಒಂದೇ ಅನ್ನತಕ್ಕಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅದಕ್ಕಾಗಿ ಅಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮ ಡಾಕ್ಟರ್ ಭಾಗ್ಯಶ್ರೀ ಮೇಡಮ್ ಅವರು ತಮ್ಮ ಒಂದು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ಇವತ್ತು ಸ್ತ್ರೀರೋಗ ತಜ್ಞರು ಸ್ತ್ರೀಯರಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕಾಯ್ದುಕೊಳ್ತಕ್ಕಂಥದ್ದು. ಯಾಕಂದ್ರೆ ಸ್ತ್ರೀಯರು ಆರೋಗ್ಯವಂತರಾದರೆ ಮುಂದಿನ ಮಕ್ಕಳು ಸಹಿತ ಆರೋಗ್ಯವಂತರಾಗ್ತಾರೆ ಅಂತಕ್ಕಂಥ ಸಲಹೆಯನ್ನು ಕೊಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಭಾಗ್ಯಶ್ರೀ ಮೇಡಮ್ ಅವರು ಅಂತಕ್ಕಂಥ ಮಾತನ್ನ ನಾವು ನೀವೆಲ್ಲರೂ ತಿಳಿದುಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಅವರ ಸೇವೆ ಸಹಿತ ಬಹಳ ಮುಖ್ಯ. ನಾವು ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಸಮಾಜ ಸೇವೆಯನ್ನು ಮಾಡಿದರೆ ಅವರು ಆರೋಗ್ಯದ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟು ನೀವೆಲ್ಲರೂ ಆರೋಗ್ಯವಂತರಾಗಬೇಕು, ನಿಮ್ಮ ಆರೋಗ್ಯದಿಂದ ಮಕ್ಕಳು ಸಹಿತ ಆರೋಗ್ಯವಂತರಾಗಿ ಹುಟ್ಟಬೇಕು ಅನ್ನತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ತಾಯಿಯವರು ಬಂದು ಇವತ್ತು ಈ ಸಂಸ್ಥೆಯ 36ನೇ ವಾರ್ಷಿಕೋತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ. ಅಂದರೆ ನಿಜವಾಗಿಯೂ ನಮ್ಮ ಮಕ್ಕಳ ಶಿಕ್ಷಣ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ. ಅಂತ ಮಾತೋಶ್ರೀಯವರು ನಿಜವಾಗಿಯೂ ನಮಗೆ ಮಠದ ಬಗ್ಗೆ ಆಗಲಿ ನಮ್ಮ ಸಂಸ್ಥೆಯ ಬಗ್ಗೆ ಆಗಲಿ ಅಪಾರವಾದಂಥ ಅಭಿಮಾನವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ಇವತ್ತಿನ ದಿವಸ ಅಂತ ತಾಯಿಯವರು ಬಂದು ಈ ಸಂಸ್ಥೆಯ ಒಂದು 36ನೇ ವಾರ್ಷಿಕೋತ್ಸವ ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ಹೇಳಿದರು, ಮಕ್ಕಳಿಗೆ ಏನಪ್ಪ ಅಂದ್ರೆ ನಾವು ಮಗ್ಗಿ ಕಳಿಸ್ಬೇಕು ಮತ್ತು ಒಳ್ಳೆಯ ನೀತಿ ಪಾಠವನ್ನು ಹೇಳಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿದರು. ಇವತ್ತು ಯಾವುದೇ ಕೊರತೆ ಇಲ್ಲ. ನಾವು ಓದುವ ಸಂದರ್ಭದಲ್ಲಿ ನಿಜವಾಗಿಯೂ ನಮಗೆ ಹಾಕಿಕೊಳ್ಳಲಿಕ್ಕೆ ಹಾಫ್ ಪ್ಯಾಂಟ್ ಸಿಗ್ತಿರ್ಲಿಲ್ಲ, ಹಾಫ್ ಶರ್ಟ್ ಸಿಗ್ತಿರ್ಲಿಲ್ಲ, ಕಾಲಲ್ಲಿ ಚಪ್ಪಲಿ ಸಿಗ್ತಿರ್ಲಿಲ್ಲ. ಅಂತಹ ಸಮಯದಲ್ಲಿ ನಾವು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ದೀವಿ. ಇವತ್ತು ನಿಮಗೆಲ್ಲ ಸವಲತ್ತು ಇದೆ, ಯಾವುದೂ ಸವಲತ್ತದ ಕೊರತೆ ಇಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡಬೇಕು. ಯಾವ ಸಂಸ್ಕಾರಪ್ಪ ಅಂದ್ರೆ ಗುರುಗಳಂದ್ರೆ ಏನು, ಹಿರಿಯರಂದ್ರೆ ಏನು, ತಾಯಂದಿರಂದ್ರೆ ಏನು, ಶಿಕ್ಷಕರಂದ್ರೆ ಏನು, ಯಾವ ರೀತಿಯಾಗಿ ನಾವು ವಿನೀತರಾಗಿ ಬದುಕಬೇಕು, ನಮ್ಮ ಬದುಕು ಯಾವ ರೀತಿಯಾಗಿ ಬಾಳಬೇಕು ಅನ್ನತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥ ಸಂಸ್ಕಾರವನ್ನು ತಾವೆಲ್ಲರೂ ತಾಯಂದಿರ ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಮುಂದೆ ಆ ಮಕ್ಕಳು ಏನು ಮಾಡ್ತಾರಪ್ಪ ಅಂದ್ರೆ ಮುಪ್ಪಿನ ಕಾಲದಲ್ಲಿ ನಿಮ್ಮನ್ನು ಜೋಪಾನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನೀವು ಮೊಟ್ಟ ಮೊದಲು ತಿಳಿದುಕೊಳ್ಳಬೇಕು.
ಯಾಕಂದ್ರೆ ಇವತ್ತು ಬಹಳ ತಂತ್ರಜ್ಞಾನ ಮುಂದುವರೆದಿದೆ, ಬಹಳ ವಿಜ್ಞಾನ ಮುಂದುವರೆದಿದೆ. ಆ ವಿಜ್ಞಾನದ ಲಾಗಾಲೋಟದಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡತಕ್ಕಂಥದ್ದನ್ನು ನಾವು ಮರೀತಾ ಇದ್ದೀವಿ. ಯಾಕಂದ್ರೆ ಅಂತ ಸಂಸ್ಕಾರ ಕೊಟ್ಟಾಗ ಮಾತ್ರ ಶಿಕ್ಷಣಕ್ಕೆ ಒಂದು ಬೆಲೆ ಬರ್ತದೆ ಅಂತಕ್ಕಂಥ ಮಾತನ್ನ ತಾಯಂದರೆಲ್ಲರೂ ತಿಳಿದುಕೊಳ್ಬೇಕು. ಎಷ್ಟು ಮನರಂಜನೆ ಮುಖ್ಯ ಆಗಿರುತ್ತದೆ, ಎಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮುಖ್ಯ ಆಗಿರುತ್ತದೆ, ಅಷ್ಟೇ ಸಂಸ್ಕಾರವು ಸಹಿತ ಜೀವನಕ್ಕೆ ಮುಖ್ಯ ಅನ್ನತಕ್ಕಂಥ ಮಾತನ್ನ ನಾವೆಲ್ಲರೂ ತಿಳಿದುಕೊಳ್ಬೇಕು ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮ ಎಲ್ಲ ಆಡಳಿತ ಮಂಡಳಿಯವರ ಸಹಕಾರ ಇದೇ ರೀತಿಯಾಗಿ ಇರಲಿ ಮತ್ತು ಪಾಲಕರ ಪೋಷಕರ ಸಹಕಾರ, ಶಿಕ್ಷಕ ವೃಂದದವರ ಸಹಕಾರ, ಪ್ರಾಂಶುಪಾಲರ ಸಹಕಾರ ಯಾವಾಗಲೂ ನಮ್ಮ ಸಂಸ್ಥೆಗೆ ಇದೆ. ಇನ್ನೂ ಮುಂದಿನ ದಿನಮಾನದಲ್ಲಿ ಈ ಸಂಸ್ಥೆ ತನ್ನ ಪ್ರಕಲ್ಪಗಳನ್ನ ಬೆಳೆಸ್ತಕ್ಕಂಥ ಪ್ರಯತ್ನವನ್ನ ನಿಮ್ಮೆಲ್ಲರ ಸಹಕಾರದಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ 7 ಬಸ್ಗಳಿದ್ದಾವೆ. 7 ಬಸ್ ಇದ್ರೂ ಸಹಿತ ಮಕ್ಕಳಿಗೆ ಬರಲಿಕ್ಕೆ ತೊಂದರೆ ಆಗ್ತಾ ಇದೆ. ಮುಂದಿನ ವರ್ಷ ಕೇವಲ 2 ಬಸ್ಗಳು ಬೇಕಂತ ನಮ್ಮ ಎಲ್ಲ ಶಿಕ್ಷಕ ವೃಂದದರು ಹೇಳಿದ್ದಾರೆ. ಕನಿಷ್ಠ 2 ಆಗಲಿಲ್ಲದ್ರೂ ಸಹಿತ 1 ಬಸ್ ಆದರೂ ಸಹಿತ ನಮ್ಮ ಸಂಸ್ಥೆಯಿಂದ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಈಗಾಗಲೇ ಈ ಒಂದು 1 ಕೋಟಿ ರೂಪಾಯಿಯ ಬಿಲ್ಡಿಂಗ್ ಏನು ನಿರ್ಮಾಣ ಆಗಿದೆ, ಈ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ ಸಹಿತ ಮುಂದಿನ ದಿನಮಾನದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಸಂಸ್ಥೆ ಇಲ್ಲಿ ಕ್ಲಾಸ್ ರೂಮ್ ನಡೀತಕ್ಕಂಥ ಪ್ರಯತ್ನವನ್ನು ಸಹಿತ ಮುಂದಿನ ದಿನಮಾನದಲ್ಲಿ ಎಲ್ಲ ಆಡಳಿತ ಮಂಡಳಿಯವರು ಕೂಡಿಕೊಂಡು ಅದನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತಿನ ದಿವಸ ನಾವು ಪಟ್ಟಣದಲ್ಲಿ ಶಾಲೆಯನ್ನು ತೆಗೆದೀವಿ ಅಂದ್ರೆ ಅಲ್ಲಿ ಲಕ್ಷಗಟ್ಟಲೆ 2 ಲಕ್ಷಗಟ್ಟಲೆ ಡೊನೇಷನ್ ಕೊಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಕೇವಲ ಕಡಿಮೆಯ ಖರ್ಚಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಉನ್ನತ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ಒಂದೇ ಗುರಿ ಏನಪ್ಪಾ ಅಂದ್ರೆ ಅದು ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಗುರಿ ಅನ್ನತಕ್ಕಂಥ ಮಾತನ್ನ ನಾವು ತಿಳಿದುಕೊಳ್ಬೇಕು. ಇವತ್ತು ಆಡಳಿತ ಮಂಡಳಿಯವರು ಇಷ್ಟೆಲ್ಲ ರೂಮ್ಗಳನ್ನು ಕಟ್ಟಿದ್ದಾರೆ ಅಂದ್ರೆ ಈ ಸಂಸ್ಥೆಯಲ್ಲಿ ನಾವು ಬಂದು ಮಠಕ್ಕೆ 32 ವರ್ಷ ಆಯಿತು. ಗುರುಗಳು ಸ್ಥಾಪನೆ ಮಾಡಿ 4 ವರ್ಷ ಪೂರ್ವದಲ್ಲಿ ಅಂದ್ರೆ 36 ವರ್ಷ ಆಯಿತು. ಈ ಸಂಸ್ಥೆಯ ಲಾಭಾಂಶದಲ್ಲಿ 1 ಪೈಸೆಯೂ ಸಹಿತ ಲಾಭ ನಮಗೆ ಕೊಡ್ರಿ ಅಂತೇಳಿ ಕೇಳಲಾರದಂತ ಆಡಳಿತ ಮಂಡಳಿಯನ್ನು ನಾವು ಪಡೆದೇವು ಅಂದ್ರೆ ನಮ್ಮ ಪುಣ್ಯ ಅನ್ನತಕ್ಕಂಥ ಮಾತನ್ನು ಈ ಕಲಿಯುಗದಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಕಲಿಯುಗ ಹೇಗಿದೆಯಪ್ಪ ಅಂದ್ರೆ ಹಣ ಅಂದ್ರೆ ಮನುಷ್ಯ ಬಾಯಿ ಅಲ್ಲ, ಹಣ ಸಹಿತ ಬಾಯಿ ಬಿಡ್ತಕ್ಕಂಥ ಈ ಕಲಿಯುಗದಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಹೇಗಿದ್ದಾರಪ್ಪ ಅಂದ್ರೆ ಈ ಸಂಸ್ಥೆ ಬೆಳಿಬೇಕು. ಅಪ್ಪ ಅವರು ಪೂಜೆ ಮಾಡಿದ್ದಾರೆ ಅಂದ್ರೆ ಈ ಸಂಸ್ಥೆಗೆ ಯಾವುದೇ ತರಹದ ಕುಂದುಕೊರತೆಗಳು ಆಗಬಾರದು ಅಂತಕ್ಕಂಥ ಅಭಿಮಾನವನ್ನು ಹೊಂದಿರತಕ್ಕಂಥ ಆಡಳಿತ ಮಂಡಳಿ ನಮಗೆ ಸಿಕ್ಕಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಸಂಸ್ಥೆ ಎಲ್ಲರ ಸಹಕಾರದಿಂದ ಪಾಲಕರು, ಆಡಳಿತ ಮಂಡಳಿಯು, ಶಿಕ್ಷಕರ ಸಹಕಾರದಿಂದ ಇನ್ನೂ ಉನ್ನತವಾಗಿ ಬೆಳಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಶುಭವನ್ನು ಕೋರೋದ್ರ ಮುಖಾಂತರ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ವೇದಿಕೆಯಿಂದ ನಿರ್ಗಮಿಸುವ ಸಂದರ್ಭದಲ್ಲಿ ತಾವೆಲ್ಲರೂ ಆ ಮಕ್ಕಳಿಗೆ ಒಂದು ಬಹುಮಾನ ಕೊಡಬೇಕು. ಏನು ಬಹುಮಾನ ಕೊಡಬೇಕಂದ್ರೆ ನೀವು 1,000 ಕೊಡ್ರಿ, 2,000 ಕೊಡ್ರಿ ಅಂತ ಹೇಳ್ತಲ್ಲ, ನಿಮ್ದೊಂದು ಬಹುಮಾನ ಮಕ್ಕಳಿಗೆ ಕೊಡ್ಬೇಕಂತ ನಾವು ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೀವಿ. ಯಾವ ಬಹುಮಾನ ಅಂದ್ರೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಹೋಗುವ ಸಂದರ್ಭದಲ್ಲಿ ನಿಮ್ಮ ಚಪ್ಪಾಳೆ ಮುಖಾಂತರ ಬಹುಮಾನ ಕೊಟ್ಟರೆ ಅಂದ್ರೆ ಆ ಮಕ್ಕಳಲ್ಲಿ ಮತ್ತಷ್ಟು ಉತ್ಸಾಹ ಬರ್ತದೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ತಿಳಿಸಿ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ತಾವೆಲ್ಲರೂ ಆನಂದ ಪಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ, ನಿಮ್ಮೆಲ್ಲರಿಗೆ ಮಂಗಲವಾಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ 4 ಮಾತುಗಳು ಮುಗಿಸ್ತಾ ಇದ್ದೀವಿ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಗಲಿ, ನಿಮ್ಮೆಲ್ಲರ ಬದುಕು ಹಸನಾಗಲಿ ಅಂತಕ್ಕಂಥ ಮಾತನ್ನು ಶುಭ ಕೋರಿ ನಮ್ಮ 4 ಮಾತುಗಳನ್ನು ನಾವು ಮುಗಿಸ್ತಾ ಇದ್ದೇವೆ. ನೀಡಿದಂತಹ ಪೂಜ್ಯರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ಈ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಅಂದರೆ ಉದ್ಘಾಟನೆ ಕಾರ್ಯಕ್ರಮದ ವಂದನಾರ್ಪಣೆ ಕಾರ್ಯಕ್ರಮ ಇದನ್ನು ನಡೆಸಿಕೊಡಲು ನಮ್ಮ ಆಂಗ್ಲ ಮಾಧ್ಯಮದ ಇಂಗ್ಲಿಷ್ ಶಿಕ್ಷಕಿಯರು ನಡೆಸಿಕೊಡಬೇಕು ಅಂತ ಕೇಳ್ತಾರೆ. Good evening everyone. It's a great pleasure to stand here. First I would like to extend divine presence heartfelt
thanks to our Sri Guru Nanjeshwara Swamiji Bharatnur and Sri Guru Nanjeshwara Rashtriya Shikshana Samstha President. I give the humble thanks of annual day program and myself, sir. A special thanks of Srimati Dr. Bhagyashree Charan Prakash Patil, Kadali Hospital, Kelaburigi. I give the humble thanks of annual day program, myself and GNRS School annual day program. So I give the humble thanks our President Sri Santosh M. Rathod sir annual day program. I give the humble thanks all dignitaries and the members of annual day programs. I would like to humble thanks all faculties, journalists, annual day programs. Once again, I give the humble thanks beloved children, teaching and non-teaching staff, all audience and my beloved children annual day programs. Last but not least, I give the humble thanks who has given make the successful program annual day programs. Once again, thank you one and all. ಓದಿದ್ದೀನಿ, ನಮ್ಮೂರ ಶಾಲೆ ಇದು. ನಾನು ಇವತ್ತು ಈ ಸ್ಥಾನದಲ್ಲಿ ಇರಬೇಕಾದ್ರೆ 1ನೇ ಕ್ಲಾಸಿನ 8ನೇ ಕ್ಲಾಸ್ವರೆಗೂ ಕಲಿಸಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು, ಮುಖ್ಯ ಶಿಕ್ಷಕರು ಹಾಗೂ ಪ್ರತಿಯೊಬ್ಬ ಸ್ಟಾಫು ಅವ್ರು ಹಾಕಿರ್ತಕ್ಕಂಥ ಬುನಾದಿ ಮೇಲೆ ಇಷ್ಟು ಪ್ರಯತ್ನ ನಾನು ಬೆಳೆದಿದ್ದೀನಿ. ಸೊ ಇದರ ಸದುಪಯೋಗ ತಾವೆಲ್ಲ ಪಡ್ಕೊಂಡು ನೀವು ಕೂಡ ಶಾಲೆಗೆ ಉತ್ತಮ ಹೆಸರನ್ನು ತಗೊಂಡ್ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮೂಲತಃ ಗರಕಳ್ಳಿ ಗ್ರಾಮ. ಈ ಸಂಸ್ಥೆಯಲ್ಲಿ 34 ವರ್ಷಗಳಿಂದ ಮುಖ್ಯೋಪಾಧ್ಯಾಯನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಬಸವ ಸಿದ್ಧಾಂತ ಸಮಾಜಮುಖಿ ಸಿದ್ಧಾಂತವಾಗಿದೆ. ನಮ್ಮ ಧರ್ಮ ಕೇವಲ ಪೂಜೆ ಅಭಿಷೇಕಕ್ಕೆ ಸೀಮಿತವಾಗಬಾರದು. ಅದು ಸಮಾಜಕ್ಕಾಗಿ ಸೇವಾ ಮನೋಭಾವ ಹೊಂದಿರಬೇಕು. ಲಿಂಗದ ಮುಖವೇ ಜಂಗಮ ಎಂದು ಜಂಗಮವಾಣಿ ಹೇಳುತ್ತದೆ. ಅಂದರೆ ಲಿಂಗ ಸಂತೃಪ್ತಿಯಾಗಬೇಕಾದರೆ, ಶಿವನ ಕರುಣೆಯಾಗಬೇಕಾದರೆ ಲಿಂಗ ಪೂಜೆಯಷ್ಟೇ ಮಾಡಿದರೆ ಸಾಲದು. ಲಿಂಗದ ಮುಖವಾಗಿರುವ ಸಮಾಜ ಸೇವೆ ಮಾಡಲೇಬೇಕು. ಆ ಸಿದ್ಧಾಂತ ಅರ್ಥ ಮಾಡಿಕೊಂಡೇ 1990ರಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುನಂಜೇಶ್ವರ ಮಹಾಸ್ವಾಮಿಗಳು ಭರತ್ನೂರು ಅವರು ಈ ನಮ್ಮ ಶ್ರೀ ಗುರುನಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಕಟ್ಟಿ ಐತಿಹಾಸಿಕವಾದ ಕಾರ್ಯ ಮಾಡಿದ್ದಾರೆ. ಇವರೊಂದಿಗೆ ಶ್ರೀ ರೇವಸಿದ್ದಪ್ಪ ಆರುಂಡಿ, ಶ್ರೀ ಗಾಳಪ್ಪ ಪ್ರಸಾದ್, ಶ್ರೀ ಚಂದ್ರಪ್ಪ ದೇಸಾಯಿ, ಶ್ರೀ ಸಂಗಪ್ಪ ಹಾವತ್ತೂರು, ಶ್ರೀ ಪ್ರಭುಶಂಕರ್ ರಾಘನೂರ್ ಸರ್, ಶ್ರೀ ಸಂಗಪ್ಪ ಹುನ್ನಬದಿ ಸರ್, ಶ್ರೀ ಶಿವಶಂಕರಯ್ಯ ಕುಟೂರು ಸರ್, ಶ್ರೀ ನಾಗೇಂದ್ರಪ್ಪ ದೇಸಾಯಿ ಸರ್, ಶ್ರೀ ಭೀಮಾಶಂಕರ್ ಸಜ್ಜನ್ ಶೆಟ್ಟಿ ಸರ್ ಹಾಗೂ ಶ್ರೀ ಬಸವರಾಜ್ ಸಜ್ಜನ್ ಸರ್, ಅವರ ಜೊತೆಗೆ ಶ್ರೀಯುತ ಸಿದ್ದರಾಮಪ್ಪ ಪಟವಾಡಿ ಸರ್, ಇವರೆಲ್ಲರ ಸತ್ಪ್ರಯತ್ನಗಳಿಂದ ಎಲ್ಲರಿಗೂ ಉತ್ತಮೋತ್ತಮ ಸಲಹೆ ನೀಡುತ್ತಾ ಎಲ್ಲರಲ್ಲಿಯೂ ಉತ್ಸಾಹ ಹಾಗೂ ಪ್ರೇರಣೆ ನೀಡುತ್ತಾ ಎಲ್ಲರಿಗೂ ಬೆನ್ನೆಲುಬಾಗಿರುವ ಸದ್ಯದ ಶ್ರೀಮಠದ ಪೀಠಾಧಿಪತಿಗಳೂ ಆಗಿರುವ ಹಾಗೂ ಈ ಸಂಸ್ಥೆಯ ಘನ ಅಧ್ಯಕ್ಷರಾಗಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುನಂಜೇಶ್ವರ ಮಹಾಸ್ವಾಮಿಗಳ ಸತ್ಪ್ರೇರಣೆಯಿಂದಾಗಿ 1990-91ರಲ್ಲಿ ಕೇವಲ 38 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದು ಒಟ್ಟು 7 ಪ್ರಕಲ್ಪಗಳಲ್ಲಿ 1400ಕ್ಕಿಂತಲೂ ಅಧಿಕ ಮಕ್ಕಳು ಇಲ್ಲಿ ಜ್ಞಾನಾರ್ಜನೆ ಎಂಬ ಯಜ್ಞ ಮಾಡುತ್ತಿರುವರೆಂದು ಹೇಳಲು ತುಂಬಾ ಹೆಮ್ಮೆ ಎನಿಸುತ್ತದೆ. ಅಲ್ಲಮ್ಮ ಪ್ರಭುಗಳು ಹೇಳಿದಂತೆ ಭೂಮಿ ನಿನ್ನವಳಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನೀನೊಡವೆ ಎಂಬುದು ಜ್ಞಾನರತ್ನ ಎಂದು ಅವರು ಹೇಳಿದ್ದಾರೆ. ಪೂಜ್ಯರ ಪ್ರಚಾರ ಪ್ರಸಾರವಿಲ್ಲದೆ, ಸದ್ದು ಗದ್ದಲವಿಲ್ಲದೆ, ಮೌನವಾಗಿ ಅಖಂಡ 36 ವರ್ಷಗಳ
ಸಂಸ್ಥೆಯ ಹೆಮ್ಮೆಯ ವಿಷಯ. ಒಂದು ಉತ್ತಮವಾದ ಸಂಸ್ಕಾರಯುತವಾದ ಶಾಲೆ ಮಾಡಿದರೆ 3 ಜೈಲುಗಳ ಕಟ್ಟಡ ತಪ್ಪಿಸಬಹುದು. ಅಂತಹ ಉತ್ತಮ ಶಾಲೆ 36 ವರ್ಷ ಮಾಡಿದ ಸಾಧನೆ ಸಣ್ಣ ಸಾಧನೆ ಏನೂ ಅಲ್ಲ. ಒಂದು ಶಾಲೆಗೆ ಏನೇನು ಇರಬೇಕೋ ಅದನ್ನೆಲ್ಲ ಈ ಸಂಸ್ಥೆ ಪೂರೈಸಿದ್ದಾರೆಂದು ಮತ್ತು ಪೂರೈಸುತ್ತಿರುವರೆಂದು ಹೇಳಲು ಅತೀವ ಖುಷಿಯಾಗುತ್ತದೆ. ನೋಬೆಲ್ ಪಾರಿತೋಷಕ ಪಡೆದ ಮಲಾಲ ಹೇಳುತ್ತಾಳೆ ಒಂದು ಕಡೆ, 1 ಚೈಲ್ಡ್, 1 ಟೀಚರ್, 1 ಬುಕ್ ಅಂಡ್ 1 ಪೆನ್ ಕ್ಯಾನ್ ಚೇಂಜ್ ದ ವರ್ಲ್ಡ್. ಇದರಿಂದ ಶಿಕ್ಷಣ ಎಷ್ಟು ಮುಖ್ಯ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಪವಿತ್ರ ಕಾರ್ಯದಲ್ಲಿ ಇಲ್ಲಿನ ಆಡಳಿತ ಮಂಡಳಿಯವರು, ಪಾಲಕರು, ಸಾರ್ವಜನಿಕರು ತೊಡಗಿಸಿಕೊಂಡಿರುವುದು ಹೆಮ್ಮೆಯ ಸಂಗತಿ. ನೋಡುತ್ತಿದ್ದಂತೆ ಈ ಸಂಸ್ಥೆಯಲ್ಲಿ ಕಲಿತ ಸಹಸ್ರ ಮಕ್ಕಳು ಇಂದು ದೇಶ ವಿದೇಶಗಳಲ್ಲಿ ಉತ್ತಮೋತ್ತಮವಾದಂತಹ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಖುಷಿ ತರುವಂತಹ ವಿಷಯ. ಈ ಸಂಸ್ಥೆ ಇಷ್ಟೆಲ್ಲ ಪ್ರಗತಿ ಪಥದಲ್ಲಿ ಸಾಗಬೇಕಾದರೆ ಇದಕ್ಕೆ ಬೆನ್ನೆಲುಬು ನಮ್ಮ ಗುರುಬಳಗ. ಅಂತ ಗುರುಬಳಗದಲ್ಲಿ ನಮಗೆ ಮೂಲ ಪ್ರೇರಣೆ ಯಾವತ್ತೂ ನಮಗೆ ಬೆನ್ನೆಲುಬಾಗಿದ್ದಂತಹ ಶ್ರೀಮತಿ ಚಂದ್ರಕಲಾ ಕುಲಕರ್ಣಿ, ಶ್ರೀಮತಿ ಸಿದ್ದಮ್ಮ ಆಲಂಪಲ್ಲಿ, ಶ್ರೀ ಮೋನಪ್ಪ ಸರ್, ಶ್ರೀಮತಿ ಅಕ್ಕಮ್ಮ ಗುಡಿ, ಶ್ರೀ ವೆಂಕಟೇಶ್, ಶ್ರೀ ಸೂರ್ಯಕಾಂತ್, ಶ್ರೀ ರಾಜಶೇಖರ್ ಶ್ರೀಗಿರಿ, ಶ್ರೀ ಅರವಿಂದ್ ಕುಮಾರ್ ಬಸುದೆ, ಶ್ರೀ ಶಶಿಕಾಂತ್ ಧನಶ್ರೀ, ಶ್ರೀ ಸಂಜೀವ್ ಕುಮಾರ್ ಆಡ್ಕೆ, ಶ್ರೀಮತಿ ಶಹನಾಜ್ ಬೇಗಂ ಮೇಡಮ್, ಶ್ರೀಮತಿ ಸವಿತಾ ಕುಲಕರ್ಣಿ ಮೇಡಮ್, ಶ್ರೀಮತಿ ಬಸಮ್ಮ ಹಿರೇಮಠ್ ಮೇಡಮ್, ಶ್ರೀ ವೀರೇಶ್ ಸಂವಾದಿ ಶಿಕ್ಷಕರು, ಶ್ರೀ ಶೇಷಪ್ಪ ಎಂ ಕಲಾಲ್ ಗುರುಗಳು, ಶ್ರೀಮತಿ ಬಸಮ್ಮ ಕಪ್ಪೂರು ಶಿಕ್ಷಕಿ, ಶ್ರೀ ನರಸಪ್ಪ ಗುರುಗಳು, ಶ್ರೀ ಶಿವಶಾಣಿತ ಕುಂಬಾರ್ ಅವರು, ಶ್ರೀಮತಿ ನಾನು ಸಹ ನಮ್ಮ ಗುರುಮಿಶ್ವರ ಸ್ಕೂಲಲ್ಲಿ 1ರಿಂದ 10ನೇ ತರಗತಿವರೆಗೆ ಓದಿದ್ದೀನಿ. ಸೊ ನಾನೊಂದು ಈ ಹಂತಕ್ಕೆ ಬರಲು ಮುಖ್ಯ ಕಾರಣ ನಮ್ಮ ಒಂದು ಸ್ಕೂಲ್ ಡೇಸಲ್ಲಿ ನಮಗೆ ಹಾಕಿದ ಒಂದು ಭದ್ರತೆ ನೋಡಿ. ಸೊ ಅದಕ್ಕೆ ನಮ್ಮ ಮುಖ್ಯ ಕಾರಣ ನಮ್ಮ ಎಲ್ಲ ಶಿಕ್ಷಕರು. ಸೊ ಅವರಿಗೆ ನಾನೊಂದು ತುಂಬ ಧನ್ಯವಾದ ಹೇಳ್ತೀನಿ. ಸೊ ಈಗ ನೀವು ಸಹ ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಶಾಲೆ ಮತ್ತು ನಮ್ಮ ಶಿಕ್ಷಕರಿಗೆ ಒಂದು ಒಳ್ಳೆಯ ಹೆಸರು ತರಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಕೂಡ 1ರಿಂದ 10ನೇ ತರಗತಿವರೆಗೂ ಗುರುರಂಜೇಶ್ವರ ಶಾಲೆಯಲ್ಲಿ ಅಭ್ಯಾಸ ಮಾಡಿರುತ್ತೇನೆ. ನಾನು ಆರಕ್ಷಕನಾಗಿ ಜನರ ರಕ್ಷಣೆ ಮಾಡಲು ನನಗೆ ಭದ್ರ ಬುನಾದಿ ಹಾಕಿದಂತಹ ನನ್ನ ಗುರುಗಳು ಹಾಗೂ ನನ್ನ ಶಾಲೆಗೆ ಸದಾ ನಾನು ಋಣಿಯಾಗಿರುತ್ತೇನೆ. ನೀವು ಕೂಡ ಇಂತಹ ಉನ್ನತ ಶಾಲೆಯಲ್ಲಿ ಕಲಿತು ಇನ್ನೂ ಉನ್ನತ ಹುದ್ದೆಗೆ ಇರುವಂತಾಗಲಿ ಅಂತ ನಾನು ಆಶಿಸುತ್ತೇನೆ. ಧನ್ಯವಾದಗಳು. ಅತಿಥಿ ಗಣ್ಯರಿಗೂ ಹಾಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶಿಕ್ಷಕ ವೃಂದಕ್ಕೂ ಈಗ ನೇರವಾಗಿ ನೀವೆಲ್ಲರೂ ಎದುರು ನೋಡ್ತಾ ಇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಮರೆಯಬೇಡ, ವಿದ್ಯೆ ಕಲಿಸಿಕೊಟ್ಟಂತಹ ಗುರುಗಳನ್ನು ಮರೆಯಬೇಡ. ಈ ಕಾರ್ಯಕ್ರಮವನ್ನು ನೋಡದೆ ಮನೆಗೆ ಹಿಂತಿರುಗಬೇಡ. ಧನ್ಯವಾದಗಳು. ಎಲ್ಲರಿಗೂ 36ನೇ ವಾರ್ಷಿಕೋತ್ಸವ ಮತ್ತು ಗಣರಾಜ್ಯೋತ್ಸವದ ಶುಭಾಶಯಗಳು. ಶ್ರೀ ಗುರುರಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಎಲ್ಲ ಪ್ರಕಲ್ಪಗಳ ಮಕ್ಕಳಿಂದ ವೈವಿಧ್ಯಮಯವಾದ ಮನೋರಂಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಸಂಸ್ಕಾರ ಭಾರತೀಯ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಪ್ರೌಢ ವಿಭಾಗದ ಆಂಗ್ಲ ಮಾಧ್ಯಮದ ಮತ್ತು ಕನ್ನಡ ಮಾಧ್ಯಮದ ಮಕ್ಕಳು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಮಕ್ಕಳನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಮ್ಮ 10ನೇ ತರಗತಿಯ ಮಕ್ಕಳು, ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ಮಕ್ಕಳು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾರೆ. ಪಾಲಕರು ಮಕ್ಕಳ ಕಾರ್ಯಕ್ರಮಗೋಸ್ಕರ ಚಪ್ಪಾಳೆಯಿಂದ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. Medium to the stage for wonderful dance, Chitya Kalayave. This beautiful dance was choreographed our Sonama Miss. And